ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದರೆ ನಮ್ಮ ದ್ವಿತೀಯ PUCಯ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿನ ವ್ಯವಹಾರ ಅಧ್ಯಯನದ 5ನೆಯ ಪಾಠ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಪಾಠದಲ್ಲಿ ಏನೆಲ್ಲ ಕಲಿಯ ಸಿಗುತ್ತೆ, ಅದರ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನಿದೆ, ಹೊಸ ಹೊಸ ಟಾಪಿಕ್ಗಳು ಏನೆಲ್ಲ ನೋಡ ಸಿಗುತ್ತೆ ನೋಡೋಣ ಬನ್ನಿ. ನಮ್ಮ ಆರ್ಗನೈಸಿಂಗ್ ಪಾಠದಲ್ಲಿ 1 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ, 2 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಈ ಪಾಠದಿಂದ ಬರೋದಿಲ್ಲ, 8 ಮಾರ್ಕ್ 1 ಪ್ರಶ್ನೆ ಬರುತ್ತೆ. ಫೈನಲ್ ಎಕ್ಸಾಮಿನೇಷನ್ನಿನಲ್ಲಿ ನಮ್ಮ ಆರ್ಗನೈಸಿಂಗ್ ಚಾಪ್ಟರಿನಿಂದ 12 ಮಾರ್ಕ್ಸಿಗೆ ಬರ್ತದೆ. ಸೊ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 8 ಮಾರ್ಕ್ 1 ಪ್ರಶ್ನೆಯನ್ನ ಕೇಳ್ತಾನೆ. ಈ ಚಾಪ್ಟರಿನಿಂದ ನಮ್ಮ ಫೈನಲ್ ಎಕ್ಸಾಮಿನೇಷನ್ನಿನಲ್ಲಿ 12 ಮಾರ್ಕ್ಸಿಗೆ ಬರುತ್ತೆ. ಹಾಗಾದ್ರೆ ಆರ್ಗನೈಸಿಂಗ್ ಚಾಪ್ಟರ್ನಲ್ಲಿ ಏನೆಲ್ಲ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಮೀನಿಂಗ್ ಆಫ್ ಆರ್ಗನೈಸಿಂಗ್. ಏನು ಆರ್ಗನೈಸಿಂಗ್ ಅಂದ್ರೆ ಅರ್ಥ? ಯಾವುದೇ ಒಂದು ಸಂಸ್ಥೆಯಲ್ಲಿ ನಮ್ಮ ರಿಸೋರ್ಸಸ್ಗಳನ್ನ, ಅದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಸೋರ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ರಿಸೋರ್ಸ್ ಆಗಿರ್ಬೋದು, ಆಪರೇಷನಲ್ ರಿಸೋರ್ಸ್ ಆಗಿರ್ಬೋದು, ಟೆಕ್ನಿಕಲ್ ರಿಸೋರ್ಸಸ್ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆಯಲ್ಲಿ ನಮ್ಮ ರಿಸೋರ್ಸಸ್ಗಳನ್ನ ಒಂದು ಆರ್ಡರ್ ಅಲ್ಲಿ ಜೋಡಿಸಲಿಕ್ಕೆ, ಅದರ ಆಪ್ಟಿಮಮ್ ಯೂಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ, ಅದನ್ನ ಯಾವ ಡೈರೆಕ್ಷನ್ನಲ್ಲಿ ಉಪಯೋಗಿಸಬೇಕು, ಅದನ್ನ ಹೇಗೆ ಒಂದು ಆರ್ಡರ್ನಲ್ಲಿ ಜೋಡಿಸಬೇಕು ಅಂತ ಹೇಳಲಿಕ್ಕೆ ನಾವೇನಂತ ಕರಿತೀವಿ? ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಇನ್ ಎನಿ ಆರ್ಗನೈಸೇಷನ್ ಇನ್ ವಿಚ್ ಆರ್ಡರ್ ದ ರಿಸೋರ್ಸಸ್ ಮಸ್ಟ್ ಬಿ ಪ್ಲೇಸ್ಡ್ ಫಾರ್ ಇಟ್ಸ್ ಆಪ್ಟಿಮಮ್ ಯುಟಿಲೈಸೇಷನ್, ಅದನ್ನ ನಾವೇನಂತ ಕರಿತೀವಿ? ಆರ್ಗನೈಸಿಂಗ್. ಸೊ ಆರ್ಗನೈಸಿಂಗ್ ಇಸ್ ಅ ಫಂಡಮೆಂಟಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ದಟ್ ಕೋಆರ್ಡಿನೇಟ್ಸ್ human efforts, assembles resources and integrates it into unified whole to achieve specific objectives. ಹ್ಯೂಮನ್ ಎಫರ್ಟ್ಸ್ಗಳನ್ನ, ನಮ್ಮ ಕಂಪನಿಯ ರಿಸೋರ್ಸಸ್ಗಳನ್ನ ಜಾಯಿಂಟ್ ಆಗಿ ಕಂಪನಿಯ ಒಂದು ಉದ್ದೇಶವನ್ನ, ಗೋಲ್ ಅನ್ನ, ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡಲಿಕ್ಕೆ ಆರ್ಡರ್ ಮಾಡೋತಕ್ಕಂಥದ್ದನ್ನ, ಅರೇಂಜ್ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಆರ್ಗನೈಸಿಂಗ್ ಅಂತ ಕರಿತೀವಿ. ಇಟ್ ಇನಿಷಿಯೇಟ್ಸ್ ಇಂಪ್ಲಿಮೆಂಟೇಷನ್ ಬೈ clarifying jobs, establishing working relationships, and effectively deploying resources for the achievement of desired results. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಹ್ಯೂಮನ್ ಎಫರ್ಟ್ಸ್ಗಳ ಜೊತೆ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ರಿಸೋರ್ಸಸ್ಗಳನ್ನ ಒಂದು ಕಾಮನ್ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡಲಿಕ್ಕೆ ನಾವು ಜೋಡಣೆ ಮಾಡ್ತಕ್ಕಂತಹ ಪ್ರೊಸೀಜರ್ ಅನ್ನ ನಾವು ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನಂತ ಕರಿತೀವಿ? ಆರ್ಗನೈಸಿಂಗ್ ಅಂತ ಕರಿತೀವಿ. ಆರ್ಗನೈಸಿಂಗ್ ಎಸೆನ್ಷಿಯಲಿ ಕ್ರಿಯೇಟ್ಸ್ ಅ ಫ್ರೇಮ್ವರ್ಕ್ ವೇರ್ ಪೀಪಲ್ ನೋ ದೇರ್ ರೋಲ್ಸ್, responsibilities, reporting relationships, allowing the entire system to function smoothly. ಯಾವುದೇ ಒಂದು ಸಂಸ್ಥೆಯಲ್ಲಿ ಎಲ್ಲ ಫಂಕ್ಷನ್ಗಳು, ಎಲ್ಲ ಗೋಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗಳನ್ನ ನಾವು ಸ್ಮೂತ್ ಆಗಿ ಅಚೀವ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ಹಿಂಡ್ರೆನ್ಸ್ಗಳು, ಹಿಕಪ್ಗಳು, ಯಾವುದೇ ಒಂದು ಅಡಚಣೆಗಳಿಲ್ಲದೆ ಸ್ಮೂತ್ ಆಗಿ ನಾವು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ನ ಅಚೀವ್ ಮಾಡಬೇಕು ಅಂದ್ರೆ ಆರ್ಗನೈಸಿಂಗ್ ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. ಹಾಗಾದ್ರೆ ಈ ಹ್ಯೂಮನ್ ಎಫರ್ಟ್ಸ್ ಅನ್ನ ಮತ್ತೆ ರಿಸೋರ್ಸಸ್ಗಳನ್ನ ಒಂದು ಆರ್ಡರ್ ಅಲ್ಲಿ ಜೋಡಣೆ ಮಾಡೋದು ಹೇಗೆ? ಅದು ಜೋಡಣೆ ಮಾಡಲಿಕ್ಕೆ ಇರ್ತಕ್ಕಂತಹ ಸ್ಟೆಪ್ಸ್ ಏನು? ಈಗ ನಮ್ಮ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಗಳನ್ನ, ನಮ್ಮ ಸಂಸ್ಥೆಯ ಉದ್ದೇಶಗಳನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ ಅದಕ್ಕೊಂದಿಷ್ಟು ಪ್ರೊಸೀಜರ್ಗಳಿರಬೇಕು, ಸ್ಟೆಪ್ಸ್ಗಳಿರಬೇಕು. ಯಾವುದಾ ಸ್ಟೆಪ್ಗಳು?
ನೋಡೋಣ. ಮೊದಲಿಗೆ ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಯಾವುದೇ ಒಂದು ಸಂಸ್ಥೆಯಲ್ಲಿ ಹ್ಯೂಮನ್ ರಿಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಆ ಹ್ಯೂಮನ್ ರಿಸೋರ್ಸಸ್ಗಳನ್ನು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಮತ್ತು ಆ ಹ್ಯೂಮನ್ ರಿಸೋರ್ಸಸ್ಗಳಿಗೆ ಯಾವ ಕೆಲಸವನ್ನ ಕೊಡಬೇಕು, ಎಕ್ಸ್ಪರ್ಟೀಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ನಾವು ಹ್ಯೂಮನ್ ರಿಸೋರ್ಸಸ್ಗಳನ್ನು ಅವರ ಎಕ್ಸ್ಪರ್ಟೀಸ್ಗಳ ಮೇಲೆ ವರ್ಕ್ ಅನ್ನ ಡಿವೈಡ್ ಮಾಡಿ ಅವರವರಿಗೆ ತಕ್ಕನ ಹಾಗೆ ನಾವು ಜವಾಬ್ದಾರಿಗಳನ್ನ ಕೊಟ್ಟಾಗ ನಮ್ಮ ಸಂಸ್ಥೆಯಲ್ಲಿ ಅಚೀವ್ ಆಗಬೇಕಾಗಿರ್ತಕ್ಕಂತಹ ಎಲ್ಲ ಆರ್ಗನೈಸೇಷನಲ್ ಗೋಲ್ಗಳು ಸ್ಮೂತ್ ಆಗಿ ಅಚೀವ್ ಆಗುತ್ತೆ. ಸೊ ದ ಫಸ್ಟ್ ಸ್ಟೆಪ್ ಆಫ್ ಆರ್ಗನೈಸಿಂಗ್ ಇಸ್ ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಯಾವುದೇ ರಿಸೋರ್ಸಸ್ಗಳು ಡೂಪ್ಲಿಕೇಟ್ ಆಗಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂತಹ ಕೆಲಸವನ್ನ ಮತ್ತೊಬ್ಬ ವ್ಯಕ್ತಿ ಮಾಡೋ ಹಾಗೆ ಇರಬಾರ್ದು. ಯಾವುದೇ ರಿಸೋರ್ಸಸ್ಗಳು ಅನ್ಯಾಯವಾಗಿ ವೇಸ್ಟ್ ಆಗಬಾರ್ದು. ಸೊ ಮೊದಲ ಸ್ಟೆಪ್ ಆಫ್ ಆರ್ಗನೈಸಿಂಗ್ ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಎರಡನೆಯದು ಡಿಪಾರ್ಟ್ಮೆಂಟಲೈಸೇಷನ್. ಏನು ಡಿಪಾರ್ಟ್ಮೆಂಟಲೈಸೇಷನ್ ಅಂದ್ರೆ, ನಮ್ಮ ಕಂಪನಿಯಲ್ಲಿ ಹಲವಾರು ರಿಸೋರ್ಸಸ್ಗಳಿರುತ್ತವೆ. ಆ ರಿಸೋರ್ಸಸ್ಗಳನ್ನ ಅದರ ಡಿಪಾರ್ಟ್ಮೆಂಟ್ಗೆ ನೀಟಾಗಿ ಜೋಡಣೆ ಮಾಡ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ, ಡಿಪಾರ್ಟ್ಮೆಂಟಲೈಸೇಷನ್ ಅಂತೀವಿ. ಸೊ ಡಿಪಾರ್ಟ್ಮೆಂಟಲೈಸೇಷನ್ ಅಂದ್ರೆ ಏನರ್ಥ, ಹ್ಯೂಮನ್ ರಿಸೋರ್ಸಸ್ಗೆ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ತಕ್ಕಂಥದ್ದು, ದುಡ್ಡು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ತಕ್ಕಂಥದ್ದು, ಆಪರೇಷನ್ಸ್ ಡಿಪಾರ್ಟ್ಮೆಂಟ್ಗೆ ಜೋಡಣೆ ಮಾಡ್ತಕ್ಕಂಥದ್ದು, ಟೆಕ್ನಾಲಜಿಕಲ್ ರಿಸೋರ್ಸಸ್ ಯಾವುದು IT ಟೀಮ್ ಇರುತ್ತೆ ಅದಕ್ಕೆ ಜೋಡಣೆ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ರಿಸೋರ್ಸಸ್ಗಳನ್ನು ಡಿಪಾರ್ಟ್ಮೆಂಟ್ ವೈಸ್ ಅಲೋಕೇಟ್ ಮಾಡ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ, ಡಿಪಾರ್ಟ್ಮೆಂಟಲೈಸೇಷನ್. ಹ್ಯೂಮನ್ ರಿಸೋರ್ಸಸ್ ಎಲ್ಲ ಸಿಮಿಲರ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ ಹಾಕೋದು, ದುಡ್ಡಿಗೆ ಸಂಬಂಧಪಟ್ಟಿದ್ದು ಮನಿ ಮ್ಯಾಟರ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಕ್ಕಂಥದ್ದು, ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು IT ಡಿಪಾರ್ಟ್ಮೆಂಟ್ಗೆ ಹಾಕ್ತಕ್ಕಂಥದ್ದು. ಸೊ ಗ್ರೂಪಿಂಗ್ ಸಿಮಿಲರ್ ಆಕ್ಟಿವಿಟೀಸ್ ಟು ಫೆಸಿಲಿಟೇಟ್ ಸ್ಪೆಷಲೈಸೇಷನ್ ಯೂಸಿಂಗ್ ಕ್ರೈಟೀರಿಯಾ ಲೈಕ್ ಟೆರಿಟರಿ ಆರ್ ಪ್ರಾಡಕ್ಟ್ಸ್. ಇದನ್ನ ನಾವೇನಂತೀವಿ, ಡಿಪಾರ್ಟ್ಮೆಂಟಲೈಸೇಷನ್ ಅಂತೀವಿ. ಹಾಗಾದ್ರೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಏನು ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂದ್ರೆ, ನಾವು ಹೇಗೆ ಡಿಪಾರ್ಟ್ಮೆಂಟಲೈಸೇಷನ್ ಮಾಡಿ ಅವರವರ ಡಿಪಾರ್ಟ್ಮೆಂಟ್ಗಳಿಗೆ ಅವರವರ ಎಕ್ಸ್ಪರ್ಟೀಸ್ ಇರ್ತಕ್ಕಂಥ ಹಾಗೆ ಹೇಗೆ ಗ್ರೂಪ್ ಅನ್ನ ಡಿವೈಡ್ ಮಾಡಿರ್ತೀವಿ, ಅದೇ ರೀತಿಯಲ್ಲಿ ಆ ಗ್ರೂಪ್ಗಳಿಗೆ ಜವಾಬ್ದಾರಿಗಳನ್ನ ಕೊಡಬೇಕು, ರೆಸ್ಪಾನ್ಸಿಬಿಲಿಟಿಯನ್ನ ಕೊಡಬೇಕು, ಅಥಾರಿಟಿಯನ್ನ ಕೊಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ ಕರಿತೀವಿ. ಸೊ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂದ್ರೆ ಏನರ್ಥ, ನಾವೇನು ಡಿಪಾರ್ಟ್ಮೆಂಟಲೈಸೇಷನ್ ಅಲ್ಲಿ ಎಕ್ಸ್ಪರ್ಟೀಸ್ ನ ಪ್ರಕಾರ, ಸ್ಪೆಷಲೈಸೇಷನ್ ನ ಪ್ರಕಾರ ನಮ್ಮ ಸಂಸ್ಥೆಯ ಗೋಲ್ಗಳನ್ನು ಅಚೀವ್ ಮಾಡಲಿಕ್ಕೋಸ್ಕರ ಫಂಕ್ಷನ್ಗಳನ್ನ ಡಿವೈಡ್ ಮಾಡಿರ್ತೇವೆ. ಆ ಡಿಪಾರ್ಟ್ಮೆಂಟ್ಗಳಿಗೆ ಅವರವರ ಜವಾಬ್ದಾರಿಗಳನ್ನ, ಅವರವರ ಟಾಸ್ಕ್ಗಳನ್ನ, ಅವರವರ ಕೆಲಸಗಳನ್ನ, ಅವರವರ ಡ್ಯೂಟಿಗಳನ್ನ ಅಸೈನ್ ಮಾಡಬೇಕಾಗ್ತದೆ. ಆ ಮೂರನೇ ಸ್ಟೆಪ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಸೊ ಡಿಫೈನಿಂಗ್ ದ ಜಾಬ್ ಪೊಸಿಷನ್, ಅಲೋಕೇಟಿಂಗ್ ವರ್ಕ್ ಟು ದ ಎಂಪ್ಲಾಯೀಸ್ ಬೇಸ್ಡ್ ಆನ್ their skills and competencies. Next, establishing authority relationships. Okay, ನಾವು ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಮಾಡಿ ಆಯ್ತು, ಡಿಪಾರ್ಟ್ಮೆಂಟಲೈಸೇಷನ್ ಮಾಡಿ ಆಯ್ತು, ಡ್ಯೂಟಿಗಳನ್ನ ಅಸೈನ್ ಮಾಡಿ ಆಯ್ತು. ಈಗ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್. ನಮ್ಮ ಸಂಸ್ಥೆಯಲ್ಲಿ ಹೈರಾರ್ಕಿ ಯಾವ ರೀತಿ ಇದೆ? ಹೈರಾರ್ಕಿ ಅಂದ್ರೆ ಏನರ್ಥ, ಯಾವುದೇ ಒಂದು ಸಂಸ್ಥೆಯಲ್ಲಿ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರ್ತಾರೆ, ಹೈಯರ್ ಲೆವೆಲ್ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರ್ತಾರೆ. ಈ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ, ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಯಾವ ಹೈರಾರ್ಕಿ ಸ್ಟ್ರಕ್ಚರ್ ಇದೆ ಮತ್ತು ಯಾವ ರೀತಿಯಲ್ಲಿ ಪ್ರತಿ ಕೊಲೀಗ್ಗೂ ನಾವು ವರ್ಕಿಂಗ್ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ಕಂಪನಿಯ ವರ್ಕ್ ಕಲ್ಚರ್ ಯಾವ ರೀತಿ ಇದೆ, ಯಾವ ರೀತಿ ಡ್ಯೂಟಿಗಳನ್ನ ಅಸೈನ್ ಮಾಡಲಾಗಿದೆ, ಯಾವ ರೀತಿ ಎಕ್ಸ್ಪರ್ಟ್ಸ್ ಅನ್ನ ಪ್ರೊಕ್ಯೂರ್ ಮಾಡಲಾಗಿದೆ, ಹೈರಾರ್ಕಿಯಲ್ಲಿ ಯಾವ ರೀತಿ ಕಮ್ಯುನಿಕೇಶನ್ ನಡಿಬೇಕು, ಯಾವ ರೀತಿ ಕಮ್ಯುನಿಕೇಶನ್ ಫ್ಲೋ ಆಗಬೇಕು,
ಮಾಡಬೇಕು, ಇಮೇಲ್ಗಳಾಗಿರ್ಬೋದು, ಕಮ್ಯುನಿಕೇಷನ್ನಿನ ಬೇರೆ ಮೆಥಡ್ಗಳಾಗಿರ್ಬೋದು, ಯಾರಿಂದ ಯಾರಿಗೆ ತಲುಪಬೇಕು, ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಎಸ್ಕಲೇಟ್ ಆಗಬೇಕು, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಕ್ರಿಯೇಟಿಂಗ್ ಕ್ಲಿಯರ್ ರಿಪೋರ್ಟಿಂಗ್ ರಿಲೇಶನ್ಶಿಪ್ to build a hierarchical structure and facilitate coordination. ನಾವು ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕು, ಆ ವ್ಯಕ್ತಿ ಮತ್ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕು, ನಮ್ಮ ರಿಪೋರ್ಟ್ಗಳನ್ನು ಯಾವ ರೀತಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು, ಇವೆಲ್ಲವನ್ನು ಹೇಳ್ಕೊಡ್ತಕ್ಕಂತಹ ಸ್ಟೆಪ್ಪಿಗೆ ನಾವೇನಂತೀವಿ, ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಂತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಮುಂದೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಆರ್ಗನೈಸಿಂಗಿನ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಏನು? ಮೊದಲಿಗೆ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ನಾನು ಹೇಳಿದ ಹಾಗೆ ಯಾವುದೇ ಒಂದು ಆರ್ಗನೈಸೇಷನ್ನಿನಲ್ಲಿ ಹ್ಯೂಮನ್ ಎಫರ್ಟ್ಸ್ನ ಜೊತೆಗೆ ರಿಸೋರ್ಸಸ್ ಇನ ಆಪ್ಟಿಮಮ್ ಯುಟಿಲೈಸೇಷನ್, ನಮ್ಮ ಸಂಸ್ಥೆಯ ಗೋಲ್ಸ್ಗಳನ್ನು ಅಚೀವ್ ಮಾಡಲು ನಾವು ಒಂದು ಆರ್ಡರ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಇಂಥ ಆರ್ಗನೈಸಿಂಗಿನ ಪ್ರಾಮುಖ್ಯತೆ ಏನು, ಸ್ಪೆಷಲೈಸೇಷನ್ ಏನು, ಇಂಪಾರ್ಟೆನ್ಸ್ ಏನು? ಮೊದಲಿಗೆ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ನಾವು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕೆಲಸಗಳನ್ನು, ಅದು ಫಂಕ್ಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಡಿವಿಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಿ ಎಲ್ಲ ಕೆಲಸಗಳನ್ನು ಅವರವರ ಎಕ್ಸ್ಪರ್ಟೀಸ್ ಮೇಲೆ ಡಿವೈಡ್ ಮಾಡ್ತಾ ಅವರವರಿಗೆ ತಕ್ಕನ ಹಾಗೆ ಜವಾಬ್ದಾರಿಗಳನ್ನ ಕೊಡ್ತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ಹ್ಯೂಮನ್ ರಿಸೋರ್ಸಸ್ ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ವ್ಯಕ್ತಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಾನೆ. ಹಣಕಾಸಿನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ವ್ಯಕ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಟೆಕ್ನಾಲಜಿ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರತಕ್ಕಂತಹ ವ್ಯಕ್ತಿ IT ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಆಪರೇಷನ್ಗಳನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿರತಕ್ಕಂತಹ ವ್ಯಕ್ತಿ, ಇಲ್ಲಿ ಆಪರೇಷನ್ ಅಂದ್ರೆ ಡಾಕ್ಟರ್ ಮಾಡ್ತಕ್ಕಂಥ ಆಪರೇಷನ್ ಅಲ್ಲ, ಕಂಪನಿಗಳ ಆಪರೇಷನ್ಸ್, ಅವನು ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಮಾರ್ಕೆಟಿಂಗ್, ಪ್ರಾಡಕ್ಟ್ ಅನ್ನ ಹೇಗೆ ಸೆಲ್ ಮಾಡಬೇಕು ಅಂತ ಅರಿತಿರುವಂತ ವ್ಯಕ್ತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಈ ರೀತಿ ಅವರವರ ಎಕ್ಸ್ಪರ್ಟೀಸ್ ಗಳನ್ನ ಕಂಪನಿ ಉಪಯೋಗಿಸಿಕೊಂಡು ಡಿಪಾರ್ಟ್ಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಸೊ ಸಿಸ್ಟಮ್ಯಾಟಿಕ್ ಅಲೋಕೇಶನ್ ಆಫ್ ಜಾಬ್ಸ್ ಲೀಡ್ಸ್ ಟು ರೆಪಿಟೇಟಿವ್ ಪರ್ಫಾರ್ಮೆನ್ಸ್ ಆಫ್ ಸ್ಪೆಸಿಫಿಕ್ ಟಾಸ್ಕ್, ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ, ಡೆವಲಪಿಂಗ್ ಎಕ್ಸ್ಪರ್ಟೀಸ್ ಇನ್ ಸ್ಪೆಸಿಫಿಕ್ ಏರಿಯಾಸ್. ಸೊ ಅವರವರ ಎಕ್ಸ್ಪರ್ಟೀಸ್ ನ ತಕ್ಕ ಹಾಗೆ ನಾವು ಅವರವರಿಗೆ ಜವಾಬ್ದಾರಿಗಳನ್ನ ಕೊಟ್ಟಾಗ ಯಾವುದೇ ಟಾಸ್ಕ್ಗಳು ಅಚ್ಚುಕಟ್ಟಾಗಿ ನಡೆಯುತ್ತವೆ ಮತ್ತು ಕಂಪನಿಯ ಗೋಲ್ಸ್ ಕೂಡ ಆರಾಮಾಗಿ ಅಚೀವ್ ಆಗುತ್ತೆ. ನೆಕ್ಸ್ಟ್, ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಶನ್ಶಿಪ್. ನಾನೊಂದು ಆರ್ಗನೈಸೇಷನ್ ನಲ್ಲಿ ಇದು ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಇದು ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಈ ರೀತಿಯ ಹೈರಾರ್ಕಿಯನ್ನ ಕ್ಲಿಯರ್ ಆಗಿ ಸೆಟ್ ಮಾಡಿ ಯಾವ ವ್ಯಕ್ತಿ ಯಾರಿಗೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಬೇಕು, ಯಾವ ವ್ಯಕ್ತಿ ಸಬಾರ್ಡಿನೇಟ್, ಯಾವ ವ್ಯಕ್ತಿ ಸುಪೀರಿಯರ್, ಯಾವ ಸಬಾರ್ಡಿನೇಟ್ಗೆ ಯಾವ ವ್ಯಕ್ತಿ ಸುಪೀರಿಯರ್ ಆಗ್ತಾನೆ, ಅವನು ಹೇಗೆ ಅವನಿಗೆ ರಿಪೋರ್ಟ್ ಮಾಡಿಕೊಳ್ಬೇಕು, ಯಾವ ರೀತಿ ಅವರ ನಡುವೆ ಕಮ್ಯುನಿಕೇಷನ್ ಇನ ಫ್ಲೋ ಆಗಬೇಕು, ಈ ರೀತಿ ಕೊಲೀಗ್ಸ್ಗಳ ನಡುವೆ ಕ್ಲಿಯರ್ ಆಗಿ ವರ್ಕಿಂಗ್ ರಿಲೇಶನ್ಶಿಪ್ ಅನ್ನ ಸೆಟ್ ಮಾಡಿದಾಗ, ಹೈರಾರ್ಕಿಯನ್ನ ಆರ್ಗನೈಸೇಷನ್ ಅಲ್ಲಿ ಇದೇ ರೀತಿ ಇರಬೇಕು ಅಂತ ಸೆಟ್ ಮಾಡಿದಾಗ ಅದೇನಾಗುತ್ತೆ, ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಶನ್ಶಿಪ್ ಆಗುತ್ತೆ. ಎಸ್ಟಾಬ್ಲಿಷ್ ಕ್ಲಿಯರ್ ಲೈನ್ಸ್ ಆಫ್ ಕಮ್ಯುನಿಕೇಶನ್, ರಿಪೋರ್ಟಿಂಗ್, ರಿಮೂವಿಂಗ್ ಆಂಬಿಗ್ವಿಟಿ ಅಂಡ್ ಕ್ರಿಯೇಟಿಂಗ್ ಹೈರಾರ್ಕಿಕಲ್ ಆರ್ಡರ್ ವಿತ್ ಡಿಫೈನ್ಡ್ ರೆಸ್ಪಾನ್ಸಿಬಿಲಿಟೀಸ್. ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಹೋಗಬೇಕು ಅಂತ ಅರಿವಿರುತ್ತೆ. ನೆಕ್ಸ್ಟ್, ಆಪ್ಟಿಮಮ್ ರಿಸೋರ್ಸ್ ಯುಟಿಲೈಸೇಷನ್. ಇದನ್ನ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯರನ್ನ ನೋಡಿ ನಾವು ಕಲಿಬಹುದು ಮಕ್ಕಳ. ಯಾವತ್ತಿಗಾದ್ರೂ ಅಮ್ಮ ಹಿಂದಿನ ದಿನ ಮಾಡಿರ್ತಕ್ಕಂಥ ಅನ್ನವನ್ನ ಚೆಲ್ಲೋದು ನೀವು ನೋಡಿದ್ದೀರಾ? ಅಥವಾ ಯಾವತ್ತಾದ್ರೂ ಅಮ್ಮ ಸುಮ್ನೆ ದುಡ್ಡನ್ನ ವೇಸ್ಟ್ ಮಾಡೋದನ್ನ ನೀವು ನೋಡಿದ್ದೀರಾ? ದಟ್ ಇಸ್ ನಥಿಂಗ್ ಬಟ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದ್ರೆ ಏನರ್ಥ? ನಮ್ಮ ಹತ್ರ ಇರ್ತಕ್ಕಂತಹ ಸಂಪನ್ಮೂಲಗಳನ್ನ ಅತ್ಯದ್ಭುತವಾಗಿ ಯಾವುದೇ ವೇಸ್ಟೇಜ್ ಇಲ್ಲದೆ ಅದರ ಡೈರೆಕ್ಷನ್ಗೆ ನೀಟಾಗಿ ಉಪಯೋಗಿಸ್ತಕ್ಕಂತಹ ಪ್ರೊಸೀಜರ್ ಅನ್ನ ನಾವೇನಂತ ಕರಿತೀವಿ,
ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ನೆನ್ನೆ ಮಿಕ್ಕಿದಂತಹ ಅನ್ನ ಅಮ್ಮ ಚೆಲ್ಬಿಡ್ಬೋದಿತ್ತು, ವೇಸ್ಟೇಜ್ ಆಫ್ ರಿಸೋರ್ಸ್. ಅದರ ಬದಲಿಗೆ ಅಮ್ಮ ಏನ್ ಮಾಡ್ತಾರೆ, ಇವತ್ತಿನ ಬೆಳಗ್ಗೆ ಮಕ್ಕಳೆಲ್ಲ ಎದ್ದಾಗ ಬಿಸಿ ಬಿಸಿಯಾಗಿ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಿಕೊಡ್ತಾರೆ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಬಟ್ಟೆಗಳು ಹರಿದೋಗಿದ್ರೆ ನಾವು ಆ ಬಟ್ಟೆಗಳನ್ನ ಬಿಸಾಕೋದಿಲ್ಲ, ಕಾರ್ ವರ್ಸಕ್ಕೋ ಇಲ್ಲ ಮನೆಯ ನೆಲವನ್ನ ವರ್ಸಕ್ಕೋ ಹಾಕೊಳ್ತೀವಿ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಸೊ ಈ ತರ ನಮ್ಮ ಹತ್ರ ಇರ್ತಕ್ಕಂತಹ ಸಂಪನ್ಮೂಲಗಳನ್ನ ವೇಸ್ಟ್ ಮಾಡದೆ ಆ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಬೆಸ್ಟ್ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದರಿಂದ ನಮಗೆ ಲಾಭವಾಗುವಂತೆ ಮಾಡಿಕೊಳ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಆರ್ಗನೈಸಿಂಗ್ ನಿಂದ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಗುತ್ತೆ. ಸಂಪನ್ಮೂಲಗಳು ವೇಸ್ಟೇಜ್ ಆಗ್ತಕ್ಕಂಥದ್ದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮೋರ್ ಬೆನಿಫಿಟ್ಸ್ ಆಫ್ ಎಫೆಕ್ಟಿವ್ ಆರ್ಗನೈಸಿಂಗ್. ಮತ್ತಷ್ಟು ಇಂಪಾರ್ಟೆನ್ಸ್ ಅಥವಾ ಬೆನಿಫಿಟ್ಸ್ ಆಫ್ ಆರ್ಗನೈಸಿಂಗ್ ಏನು ಆಗುತ್ತೆ, ಮತ್ತಷ್ಟು ರಿಯಲ್ ಲೈಫ್ ಎಕ್ಸಾಂಪಲ್ಗಳು ಕಲಿಯೋಣ ಮಕ್ಕಳೇ. ಮೊದಲನೆಯದು ಅಡಾಪ್ಟೇಷನ್ ಟು ಚೇಂಜ್. ನಾವು ಯಾವಾಗ ಆರ್ಗನೈಸಿಂಗ್ ಅನ್ನ ಸೀರಿಯಸ್ ಆಗಿ ತಗೊಳ್ತೀವಿ, ನಮ್ಮ ರಿಸೋರ್ಸಸ್ಗಳನ್ನ ಹ್ಯೂಮನ್ ಎಫರ್ಟ್ಸ್ ಅನ್ನ ಕಂಬೈನ್ ಮಾಡಿ ಯಾವಾಗ ನಾವು ಸಂಸ್ಥೆಯ ಗೋಲ್ಗಳನ್ನ ಅಚೀವ್ ಮಾಡಲಿಕ್ಕೆ ಹೊರಟು ನಿಲ್ತೀವಿ, ಅವಾಗ ನಾವು ಅಡಾಪ್ಟೇಷನ್ ಟು ಚೇಂಜ್ ಆಗ್ತಕ್ಕಂಥದ್ದು ಸುಲಭವಾಗುತ್ತೆ. ಬದಲಾವಣೆಗಳು ಜಗತ್ತಿನ ನಿಯಮ. ಆ ಬದಲಾವಣೆಗಳಿಗೆ ಮನುಷ್ಯ ಹೊಂದಿಕೊಂಡು ಹೋದಾಗ ಖಂಡಿತ ಅವನ ಜೀವನ ಸುಖಕರವಾಗಿರುತ್ತೆ. That is true even in case of an organization. ಒಂದು ಬಿಸ್ನೆಸ್ ಅಲ್ಲಿ ಕೂಡ ಇದು ಸತ್ಯ. ಯಾವುದೇ ಒಂದು ಬಿಸ್ನೆಸ್ ಕಾಲದಿಂದ ಕಾಲಕ್ಕೆ ಅವರನ್ನವರೇ ಅಡಾಪ್ಟ್ ಮಾಡ್ಕೊಳ್ತಾ ಬಂದ್ರೆ, ಅವರನ್ನವರೇ ಚೇಂಜ್ ಮಾಡ್ಕೊಳ್ತಾ ಬಂದ್ರೆ ಆ ಬಿಸ್ನೆಸ್ಗಳು ಡೆವಲಪ್ ಆಗುತ್ತೆ. ಯಾವಾಗ ಬಿಸ್ನೆಸ್ಗಳು ಅವರನ್ನವರೇ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ, ಅವರನ್ನವರೇ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಅಂತಹ ಬಿಸ್ನೆಸ್ಗಳು ಮುಚ್ಚಿ ಹೋಗುತ್ತವೆ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಅವರ್ ಕೊಡಕ್ ಅನ್ನೋದು ನಿಮ್ಮ ಜನರೇಷನ್ಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾವು ಸಣ್ಣ ಮಕ್ಕಳಿದ್ದಾಗ ಪ್ರತಿ ಮನೆಯಲ್ಲೂ ಒಂದು ಕೊಡಕ್ ಕ್ಯಾಮ್ರಾ ಇದ್ರೆ ಅವರು ಬಹಳ ಶ್ರೀಮಂತರು ಅಂತ ಅರ್ಥ. ಆಗಿನ ಕಾಲಘಟ್ಟಕ್ಕೆ ರೀಲ್ಗಳನ್ನ ಹಾಕಿ ಕೊಡಕ್ ಕ್ಯಾಮ್ರಾದಲ್ಲಿ ಪ್ರತಿ ಫಂಕ್ಷನ್ಗಳ ಫೋಟೋಗಳನ್ನ ತೆಗಿತಾ ಇದ್ವಿ. ಆದರೆ ಕೊಡಕ್ ಕಂಪನಿ ಮಾಡಿದಂತಹ ಒಂದು ದೊಡ್ಡ ಫೇಲ್ಯೂರ್ ಸ್ಟ್ರಾಟಜಿ ಏನು ಅಂದ್ರೆ, ಅವರು ಕಾಲಕ್ಕೆ ಬದಲಾಗಲಿಲ್ಲ, ಕಾಲದ ತಕ್ಕನ ಹಾಗೆ ಅವರು ಅವರ ಅಡಾಪ್ಟೇಷನ್ ಅನ್ನ ಮಾಡಿಕೊಳ್ಳಿಲ್ಲ. ರೀಲ್ಗಳ ಕಾಲ ನಿಂತು ಡಿಜಿಟಲ್ ಕಾಲಕ್ಕೆ ನಾವೆಲ್ಲರೂ ಕಾಲಿಟ್ವಿ. ಹೆಚ್ಚು ಕಮ್ಮಿ ಒಂದು 2007-8 ನಂತರ ಸ್ಲೋ ಆಗಿ ಡಿಜಿಟಲ್ ಕ್ಯಾಮ್ರಾಗಳು ಬರಕ್ಕೆ ಶುರು ಮಾಡಿದ್ವು. ಆದರೆ ಕೊಡಾಕ್ನವರು ಬಹಳ ಹಿಂದೆ ಉಳಿದ್ಬಿಟ್ರು. ರೀಲ್ ಕ್ಯಾಮ್ರಾಗಳ ಮುಂದೆ ಹೋಗಿ ಅವರು ಡಿಜಿಟಲ್ ಕ್ರಿಯೇಟೇ ಮಾಡಲಿಲ್ಲ. ಮಾಡಿದ್ರು ಕೂಡ ಟೈಮಿಗೆ ಸರಿಯಾಗಿ ಅದರ ಕ್ರಿಯೇಷನ್ ಆಗಲಿಲ್ಲ. ಇವತ್ತು ಕೊಡಕ್ ಕ್ಯಾಮ್ರಾ ಅಂದ್ರೆ ಏನು ಅಂತ ಮ್ಯೂಸಿಯಂನಲ್ಲಿ ನೋಡೋ ಅಂತ ಮಟ್ಟಿಗೆ ಬಂದಿದೆ. ಅವತ್ತಿನ ಕಾಲಕ್ಕೆ ಎಲ್ಲ ಮನೆಗಳಲ್ಲೂ ಕೊಡಕ್ ಕ್ಯಾಮ್ರಾ ಇತ್ತು. ಇವತ್ತಿನ ಕಾಲಕ್ಕೆ ಕೊಡಕ್ ಕ್ಯಾಮ್ರಾ ಅಂದ್ರೇನೆ ಏನು ಅಂತ ಜನ ಕೇಳೋ ಅಂತ ಪರಿಸ್ಥಿತಿ ಬಂದಿದೆ. ಇದು ಯಾಕೆ ಅಂದ್ರೆ ಅವರು ಚೇಂಜ್ಗಳಿಗೆ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಯಾವುದೇ ಬಿಸ್ನೆಸ್ಸು ತನ್ನ ಚೇಂಜ್ಗಳಿಗೆ ಅಡಾಪ್ಟ್ ಮಾಡಿಕೊಂಡಾಗ, ಕಾಲಕ್ಕೆ ತಕ್ಕನ ಹಾಗೆ ಅವರ ಸ್ಟ್ರಾಟಜಿಗಳನ್ನ ಕ್ರಿಯೇಟ್ ಮಾಡಿಕೊಂಡಾಗ, ಕಾಲಕ್ಕೆ ತಕ್ಕನ ಹಾಗೆ ಅವರ ಸ್ಟ್ರಾಟಜಿಗಳನ್ನ ಇಂಪ್ರೂವೈಸ್ ಮಾಡಿಕೊಂಡಾಗ ಅವರ ಕಂಪನಿ ಅಥವಾ ಅವರ ಬಿಸ್ನೆಸ್ ಕೂಡ ಮುಂದುವರಿಯುತ್ತೆ. ಆರ್ಗನೈಸೇಷನಲ್ ಗೋಲ್ಸ್ ಕೂಡ ಅಚೀವ್ ಆಗುತ್ತೆ. ಇದಕ್ಕೆ ನಾವೇನಂತೀವಿ, ಅಡಾಪ್ಟೇಷನ್ ಟು ಚೇಂಜ್ ಅಂತೀವಿ. ಸೊ ಅಲೌಸ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಟು ಬಿ ಮಾಡಿಫೈಡ್ ಅಂಡ್ ರಿಲೇಶನ್ಶಿಪ್ ರಿವೈಸ್ ಅಕಾಮಡೇಟಿಂಗ್ ಚೇಂಜಸ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಕಾಲಕ್ಕೆ ತಕ್ಕನ ಹಾಗೆ ಯಾವ ರೀತಿಯಲ್ಲಿ ಸ್ಟ್ರಕ್ಚರ್ಗಳನ್ನ ಚೇಂಜ್ ಮಾಡಬೇಕು ಇದನ್ನ ಆರ್ಗನೈಸಿಂಗ್ ನಮಗೆ ಕಲಿಸ್ಕೊಡುತ್ತೆ. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಮ್ಮ ಆಲ್ಫಾಬೆಟ್ ಅಂದ್ರೆ ಗೂಗಲ್ನ ಹೆಡ್ ಕಂಪನಿ. ಆಲ್ಫಾಬೆಟ್ ಕಂಪನಿಯಲ್ಲಿ ಒಂದು ಫ್ಲಾಟ್ ಹೈರಾರ್ಕಿ ಇದೆ. ಯಾರು ಯಾರ ಹತ್ರ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮೆಸೇಜ್ ಮಾಡಿ ಅಥವಾ ಚಾಟ್ ಮಾಡಿ ಮಾತಾಡ್ಬೋದು. ಅವರ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡ್ಬೋದು. ಅವರ ವರ್ಕ್ ಕಲ್ಚರ್ ಬಗ್ಗೆ ಕಂಪ್ಲೇಂಟ್ಗಳನ್ನು ಎತ್ಬೋದು ಅಥವಾ ಒಳ್ಳೆಯದಿದ್ರೆ ಹೇಳ್ಬೋದು. ಅಡಾಪ್ಟೇಷನ್ ಟು ಚೇಂಜ್. ಇಲ್ಲ ನೀನು ಬಾಸ್, ನಾನು ಸಬಾರ್ಡಿನೇಟ್, ನೀನು ನನ್ನ ಹತ್ರ ಮಾತಾಡೋಂಗಿಲ್ಲ. ಈ ಕಾಲಘಟ್ಟದಲ್ಲೇ ನಾವು ಕೂತ್ಬಿಟ್ಟಿದ್ರೆ ನಾವು ಚೇಂಜಸ್ಗಳಿಗೆ ಅಡಾಪ್ಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೊಸದು ಏನು ಬರ್ತಾ ಇದೆ ಅದನ್ನ ಕಲಿಯಕ್ಕೆ ಆಗೋದಿಲ್ಲ. ನೆಕ್ಸ್ಟ್,
ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಎಲ್ಲ ವ್ಯಕ್ತಿಗಳಿಗೂ ಅವರವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಅಡ್ಮಿನಿಸ್ಟ್ರೇಷನ್ ಸುಲಭವೂ ಆಗುತ್ತೆ. ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂತಹ ವ್ಯಕ್ತಿ ಎಫೆಕ್ಟಿವ್ ಆಗೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಗನೈಸಿಂಗ್ ಇದ್ದಾಗ ಒಂದು ಸಂಸ್ಥೆಯಲ್ಲಿ ಕ್ಲಿಯರ್ ವರ್ಕಿಂಗ್ ರಿಲೇಶನ್ಶಿಪ್ ಎಲ್ಲ ವ್ಯಕ್ತಿಗಳಿಗೂ ಗೊತ್ತಿರುತ್ತೆ. ಯಾರು ಸುಪೀರಿಯರ್, ಯಾರು ಸಬಾರ್ಡಿನೇಟ್, ಯಾರು ಯಾರಿಗೆ ಕಮ್ಯುನಿಕೇಶನ್ ಅನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಬೇಕು, ಇವೆಲ್ಲವೂ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಇವೆಲ್ಲವೂ ಕ್ಲಿಯರ್ ಆಗಿ ಡಿಫೈನ್ಡ್ ಆದಾಗ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಏನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಆರ್ಗನೈಸೇಷನ್ ಗೋಲ್ಗಳೇನಿದೆ ಅದರ ಕಡೆಗೆ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅಂತ ಸಮಯದಲ್ಲಿ ನಾವು ಅದನ್ನೇನಂತ ಕರಿತೀವಿ, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅಂತೀವಿ. ಪ್ರೊವೈಡ್ಸ್ ಕ್ಲಿಯರ್ ಜಾಬ್ ಡಿಸ್ಕ್ರಿಪ್ಷನ್, ಡ್ಯೂಟೀಸ್, ನೋ ಕನ್ಫ್ಯೂಷನ್, ಡೂಪ್ಲಿಕೇಶನ್ ಫಾರ್ ಸ್ಮೂತರ್ ಎಕ್ಸಿಕ್ಯೂಷನ್ ಆಫ್ ವರ್ಕ್. ನನ್ನ ಕೆಲಸ ಏನು ಅಂತ ನನಗೆ ಗೊತ್ತು, ಅವನ ಕೆಲಸ ಏನು ಅಂತ ಅವನಿಗೆ ಗೊತ್ತು. ನನ್ನ ಕೆಲಸವನ್ನ ಅವನು ಮತ್ತೆ ಮಾಡಿ ಡೂಪ್ಲಿಕೇಶನ್ ಮಾಡಲ್ಲ, ಅಥವಾ ಅವನ ಕೆಲಸವನ್ನ ನಾನು ಮಾಡಿ ಡೂಪ್ಲಿಕೇಶನ್ ಮಾಡಲ್ಲ. ಅವರವರ ಕೆಲಸ, ಅವರವರ ವರ್ಕಿಂಗ್ ರಿಲೇಶನ್ಶಿಪ್, ಯಾರು ಸುಪೀರಿಯರ್, ಯಾರು ಸಬಾರ್ಡಿನೇಟ್, ಹೇಗೆ ಕಮ್ಯುನಿಕೇಶನ್ ಫ್ಲೋ ಆಗಬೇಕು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅವಾಗ ಅಡ್ಮಿನಿಸ್ಟ್ರೇಷನ್ ಕೂಡ ಏನಾಗುತ್ತೆ, ಈಸಿ ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ. ನೆಕ್ಸ್ಟ್, ಪರ್ಸನಲ್ ಡೆವಲಪ್ಮೆಂಟ್. ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ಎಂಪ್ಲಾಯೀಸ್ಗಳಿಗೆ ಬೆಳೀತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡಬೇಕು. ಅವರು ಕೂಡ ನಾನು ಇವತ್ತು ಸಬಾರ್ಡಿನೇಟ್ ಆಗಿದ್ದೀನಿ, ನೆಕ್ಸ್ಟ್ ನಾನು ಮ್ಯಾನೇಜರ್ ಆಗ್ಬೋದು, ಮ್ಯಾನೇಜರ್ ಇಂದ ಪಾರ್ಟ್ನರ್ ಆಗ್ಬೋದು, ಪಾರ್ಟ್ನರ್ ಇಂದ ಡೈರೆಕ್ಟರ್ ಆಗ್ಬೋದು, ಆ ಮಟ್ಟಕ್ಕೆ ನಾನು ಬೆಳಿಬಹುದು ಅನ್ನೋ ಕಾನ್ಫಿಡೆನ್ಸ್ ಅನ್ನ ಒಂದು ಸಂಸ್ಥೆ ಎಂಪ್ಲಾಯೀಸ್ಗಳಿಗೆ ಕೊಡಬೇಕು. ಅದು ಕೊಡ್ಲಿಕ್ಕೆ ಆರ್ಗನೈಸಿಂಗ್ ಇಂದ ಮಾತ್ರ ಸಾಧ್ಯ. ಸೊ ಸ್ಟಿಮ್ಯುಲೇಟ್ಸ್ ಕ್ರಿಯೇಟಿವಿಟಿ ಅಮಂಗ್ ಮ್ಯಾನೇಜರ್ಸ್, ಡೆವಲಪ್ಸ್ ಸಬಾರ್ಡಿನೇಟ್ ಅಬಿಲಿಟೀಸ್ ಥ್ರೂ ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಸುಪೀರಿಯರ್ಗಳು ಇಲ್ಲದಿದ್ದಾಗ ಸಬಾರ್ಡಿನೇಟ್ಗಳೇ ಎಲ್ಲ ಜವಾಬ್ದಾರಿಯನ್ನು ತಗೊಳ್ತಾರೆ. ಅವರು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನ ಇವರು ಮಾಡ್ತಾರೆ, ಹೊಸ ಹೊಸ ಕೆಲಸಗಳನ್ನ ಕಲಿತಾರೆ. ಹೊಸ ಹೊಸ ಕೆಲಸಗಳು ಕಲಿತಾಗ ಅವ್ರಿಗೂ ಕಲಿಕೆ ಆಗುತ್ತೆ. ಆ ಕಲಿಕೆಯಿಂದ ಒಂದು ಕ್ಯೂರಿಯಾಸಿಟಿ ಸ್ಪಾರ್ಕ್ ಆಗುತ್ತೆ. ಕ್ಯೂರಿಯಾಸಿಟಿ ಸ್ಪಾರ್ಕ್ ಆಗ್ತಾ ಇದ್ದಂಗೆ ಇದು ಯಾಕೆ ನಾನು ಮಾಡಬಾರ್ದು, ಇದನ್ನ ನಾನು ಮಾಡಿದ್ರೆ ನಾನು ಮತ್ತಷ್ಟು ಡೆವಲಪ್ ಆಗ್ಬೋದಲ್ಲ. ಆದ್ರಿಂದ ಆರ್ಗನೈಸಿಂಗ್ ಒಂದು ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, expansion and growth. So enables adding job position, department, product line, geographical territories to increase customer base and profits. ಯಾವುದೇ ಒಂದು ಆರ್ಗನೈಸಿಂಗ್ ಮಾಡುವಂತ ಪ್ರೊಸೀಜರಿನಿಂದ ನಮ್ಮ ಕಂಪನಿ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ದಾರಿ ಆಗುತ್ತೆ, ಗ್ರೋತ್ ಆಗ್ಲಿಕ್ಕೆ ದಾರಿ ಆಗುತ್ತೆ. ನ್ಯಾಚುರಲ್ ಆಗಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಹೊಸ ಹೊಸ ಕಂಪನಿಗಳನ್ನ, ಹೊಸ ಹೊಸ ಬ್ರಾಂಚ್ಗಳನ್ನ ಹೊಸ ಹೊಸ ಜಾಗಗಳಲ್ಲಿ ಹಾಕಬೇಕಾಗತ್ತೆ. ಹೊಸ ಹೊಸ ಜಿಯೋಗ್ರಫಿಗಳಲ್ಲಿ ನಾವು ಎಂಟ್ರಿ ಮಾಡಿದಾಗ ಕಸ್ಟಮರ್ ಬೇಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ಗಳು ಜಾಸ್ತಿ ಆಗುತ್ತೆ. ಇವೆಲ್ಲ ಆಗ್ತಾ ಇರೋ ಕಾರಣನೇ ನಾವು ನಮ್ಮ ಹ್ಯೂಮನ್ ಎಫರ್ಟ್ಸ್ ಅನ್ನ ಮತ್ತು ನಾವು ನಮ್ಮ ರಿಸೋರ್ಸಸ್ ಅನ್ನ ಬೆಸ್ಟ್ ಯುಟಿಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ. ಅದರ ಕಾರಣವೇ ಆರ್ಗನೈಸಿಂಗ್. ಸೊ ಆರ್ಗನೈಸಿಂಗ್ಗೆ ಇರ್ತಕ್ಕಂತಹ ಮತ್ತಷ್ಟು ಸ್ಪೆಷಲೈಸ್ಡ್ ಅಡ್ವಾಂಟೇಜ್ಗಳೇನು? ಮೊದಲನೆಯದು ಚೇಂಜ್ಗೆ ಅಡಾಪ್ಟ್ ಆಗೋದು, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಮಾಡತಕ್ಕಂಥದ್ದು, ಪರ್ಸನಲ್ ಡೆವಲಪ್ಮೆಂಟ್ಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್ಗೆ ದಾರಿ ಮಾಡ್ತಕ್ಕಂಥದ್ದು. ಹಾಗಾದರೆ ನೆಕ್ಸ್ಟ್ ಏನು ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನರ್ಥ? ಯಾವುದೇ ಒಂದು ಸಂಸ್ಥೆಯಲ್ಲಿ ಯಾವ ಸ್ಟ್ರಕ್ಚರಿನಲ್ಲಿ ಕಮ್ಯುನಿಕೇಷನ್ ಫ್ಲೋ ಆಗಬೇಕು, ಯಾವ ರೀತಿಯಲ್ಲಿ ಒಂದು ಸಂಸ್ಥೆಯ ಸ್ಟ್ರಕ್ಚರ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಕ್ಕಂಥದ್ದೇ ಆರ್ಗನೈಸೇಷನ್ ಸ್ಟ್ರಕ್ಚರ್. ಏನು ಈ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಹೈರಾರ್ಕಿ, ಏನು ಈ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಸ್ಟ್ರಕ್ಚರು? ನಾವು ನಮ್ಮ ಸರ್ಕಾರವನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ನಮ್ಮ ಚೀಫ್ ಮಿನಿಸ್ಟರ್ ಮೊದಲಿಗೆ ಬರ್ತಾರೆ. ನಮ್ಮ ಚೀಫ್ ಮಿನಿಸ್ಟರ್ನ ನಂತರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ರೆ ಅವರು ಬರ್ತಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನ ನಂತರ ಹಲವಾರು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಬರ್ತಾರೆ. ಅವರ ನಂತರ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ, MLAಗಳು ಬರ್ತಾರೆ, MLCಗಳು ಬರ್ತಾರೆ. ಇವರೆಲ್ಲರಿಗೂ ಒಂದು ಹೆಡ್ ಆಗಿ ಗವರ್ನರ್ ಅವರು ಕೂತಿರ್ತಾರೆ. ಸ್ಟ್ರಕ್ಚರ್ ಇದೆ. ನಮ್ಮ ಸರ್ಕಾರಕ್ಕೆ ಇದೇ ರೀತಿಯಲ್ಲೇ ಕಮ್ಯುನಿಕೇಶನ್ ಫ್ಲೋ ಆಗಬೇಕು ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ಇದೆ. ಇವರಿಂದಾನೇ ಕೆಲಸಗಳು ಈ ರೀತಿಯಲ್ಲಿ ಪಾಸ್ ಆಗಬೇಕು ಅನ್ನೋ ಒಂದು
ಒಂದು ಸ್ಟ್ರಕ್ಚರ್ ಇದೆ. ಅದನ್ನ ಒಂದು ಸಂಸ್ಥೆಯಲ್ಲಿ ನಾವು ಕ್ರಿಯೇಟ್ ಮಾಡಿದಾಗ, ಒಂದು ಕಂಪನಿಯಲ್ಲಿ ಕ್ರಿಯೇಟ್ ಮಾಡಿದಾಗ ನಾವು ಅದಕ್ಕೆ ಏನಂತ ಕರಿತೀವಿ? ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಏನು ಆರ್ಗನೈಸೇಷನ್ ಸ್ಟ್ರಕ್ಚರ್? ಪೀಟರ್ ಡ್ರಕ್ಕರ್ ಅವರು ಎಂಫಸೈಸ್ ಮಾಡ್ತಾರೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಅನ್ ಇಂಡಿಸ್ಪೆನ್ಸಬಲ್ ಮೀನ್ಸ್. ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ದ ರಾಂಗ್ ಸ್ಟ್ರಕ್ಚರ್ ವಿಲ್ ಸೀರಿಯಸ್ಲಿ ಇಂಪೇರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್, ಈವನ್ ಡೆಸ್ಟ್ರಾಯ್ ಇಟ್. ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಲೀಡರ್ಗಳೇ ಆದಾಗ ಆ ಸಂಸ್ಥೆ ಬಿದ್ದು ಹೋಗುತ್ತೆ. ಪ್ರಿನ್ಸಿಪಲ್ಲೇ ಆಗಿರಬೇಕು, ಹೆಚ್.ಓ.ಡಿಗಳೇ ಆಗಿರಬೇಕು, ಲೆಕ್ಚರರ್ಸೇ ಆಗಿರಬೇಕು, ಅಟೆಂಡರ್ಗಳೇ ಆಗಿರಬೇಕು. ಯಾವಾಗ ಅಟೆಂಡರು ಪ್ರಿನ್ಸಿಪಲ್ಗಳಾಗ್ತಾರೆ, ಪ್ರಿನ್ಸಿಪಲ್ಗಳು ಲೆಕ್ಚರರ್ಗಳಾಗ್ತಾರೆ, ಲೆಕ್ಚರ್ಗಳು ಹೆಚ್.ಓ.ಡಿಗಳ ತರ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಆರ್ಗನೈಸೇಷನಿನ ಸ್ಟ್ರಕ್ಚರ್ ಹಾಳಾಗೋಗುತ್ತೆ. ಆರ್ಗನೈಸೇಷನಿನ ಸ್ಟ್ರಕ್ಚರ್ ಹಾಳಾಗೋದ್ರೆ ಇಡೀ ಬಿಸ್ನೆಸ್ ಪರ್ಫಾರ್ಮೆನ್ಸೇ ಹಾಳಾಗೋಗುತ್ತೆ. ಆದ ಕಾರಣ ಯಾವುದೇ ಒಂದು ಸಂಸ್ಥೆಯಲ್ಲಿ ದೇರ್ ಮಸ್ಟ್ ಬಿ ಅ ಕ್ಲಿಯರ್ ಲೈನ್ ಆಫ್ ಅಥಾರಿಟಿ. ಇವನು ಮ್ಯಾನೇಜರ್, ಇವನ ಮಾತನ್ನ ನೀವೆಲ್ಲರೂ ಕೇಳಬೇಕು. ಮ್ಯಾನೇಜರ್ ಕೆಳಗಡೆ ಒಬ್ಬ ಡೆಪ್ಯೂಟಿ ಮ್ಯಾನೇಜರ್, ಅವನ ಕೆಳಗಡೆ ಸಬಾರ್ಡಿನೇಟ್ಸ್, ಅವನ ಕೆಳಗಡೆ ಸುಪೀರಿಯರ್ಸ್, ಅವ್ರು ಯಾರ್ಯಾರು ಇರ್ತಾರೋ ಆ ಲೈನ್ ಆಫ್ ಅಥಾರಿಟಿ. ಆ ಲೈನ್ ಆಫ್ ಅಥಾರಿಟಿಗೆ ಯಾವ ಮರ್ಯಾದೆ ಸಿಗಬೇಕು, ಆ ಲೈನ್ ಆಫ್ ಅಥಾರಿಟಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಅವರು ಆ ರೀತಿ ಕೆಲಸಗಳನ್ನ ಮಾಡಿದಾಗ ಮಾತ್ರನೇ ಆ ಆರ್ಗನೈಸೇಷನ್ ಬೆಳಿಲಿಕ್ಕೆ ಸಾಧ್ಯ, ಪರ್ಫಾರ್ಮೆನ್ಸ್ಗಳು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ. ದ ಸ್ಟ್ರಕ್ಚರ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ and provides the framework for communication and operational control. ನಾನು ಹೇಳಿದ ಹಾಗೆ ಯಾವ ರೀತಿ ಕಮ್ಯುನಿಕೇಶನ್ ನಡಿಬೇಕು, ಯಾವ ರೀತಿ ಆಪರೇಷನ್ಗಳು ಆಗಬೇಕು, ಕೆಲಸಗಳು ನಡಿಬೇಕು, ಅದನ್ನ ತಿಳಿಸ್ಲಿಕ್ಕೆ ಸಾಧ್ಯವೇ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ನಿಂದ. ಇಟ್ ರೆಗ್ಯುಲೇಟ್ಸ್ ಅಂಡ್ ಕೋಆರ್ಡಿನೇಟ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇಂಡಿವಿಜುವಲ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್. ಯಾವ ಇಂಡಿವಿಜುವಲ್ಗೆ ಯಾರು ಹೆಡ್ಡು, ಯಾವ ಡಿಪಾರ್ಟ್ಮೆಂಟ್ಗೆ ಯಾರು ಹೆಡ್ಡು, ಆ ಡಿಪಾರ್ಟ್ಮೆಂಟ್ಗಳಿಗೆ ಆ ಇಂಡಿವಿಜುವಲ್ಗಳು ಹೇಗೆ ಕೆಲಸ ಮಾಡಬೇಕು, ಇವೆಲ್ಲವನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮೊದಲನೆಯ ಆರ್ಗನೈಸೇಷನ್ ಸ್ಟ್ರಕ್ಚರ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಏನು ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಎಕ್ಸ್ಪರ್ಟೀಸ್ ಫಂಕ್ಷನ್ಗಳ ಪ್ರಕಾರ ನಾವು ಡಿಪಾರ್ಟ್ಮೆಂಟ್ಗಳನ್ನು ಡಿವೈಡ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಏನಿದು? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪನಿಗೆ HR ಬೇಕು, ಆಪರೇಷನ್ಸ್ ಟೀಮ್ ಬೇಕು, ಮತ್ತು ಫೈನಾನ್ಸ್ ಟೀಮ್ ಬೇಕು, IT ಟೀಮ್ ಬೇಕು. ಇದೇ ರೀತಿಯಲ್ಲಿ HR, ಆಪರೇಷನ್, ಫೈನಾನ್ಸ್ ಮತ್ತು IT ಹೀಗೆ ಹಲವಾರು ಎಕ್ಸ್ಪರ್ಟ್ ಟೀಮ್ಗಳಿರುತ್ತವೆ. ಈ ರೀತಿ ಎಕ್ಸ್ಪರ್ಟೀಸ್ನ ಆಧಾರದ ಮೇಲೆ ನಾನು ಯಾವುದೇ ಒಂದು ಆರ್ಗನೈಸೇಷನ್ನಿನಲ್ಲಿ ಆ ಡಿಪಾರ್ಟ್ಮೆಂಟ್ಗಳನ್ನು ಡಿವೈಡ್ ಮಾಡ್ತಾ ಹೋದರೆ ಅದಕ್ಕೆ ನಾನೇನಂತೀನಿ? ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀನಿ. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಫಂಕ್ಷನ್ಗಳ ಮುಖಾಂತರ, ಇದು HR ಫಂಕ್ಷನ್, ಇದು ಆಪರೇಷನಲ್ ಫಂಕ್ಷನ್, ಇದು ಟೆಕ್ನಾಲಜಿಕಲ್ ಅಂದ್ರೆ IT ಫಂಕ್ಷನ್, ಇದು ಫೈನಾನ್ಸ್ ಫಂಕ್ಷನ್, ಈ ರೀತಿಯಲ್ಲಿ ಅವರ ಡಿಪಾರ್ಟ್ಮೆಂಟಲ್ ಎಕ್ಸ್ಪರ್ಟೀಸ್ನ ಪ್ರಕಾರ ಅವರವರ ಡಿಪಾರ್ಟ್ಮೆಂಟ್ಗಳನ್ನು ಡಿವೈಡ್ ಮಾಡ್ತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಒಂದು ಗ್ರೂಪ್ ಆಫ್ ಜಾಬ್ಸ್, ಇವಾಗ HR ಅವರ ಕೆಲಸವೇನು? ರೆಕ್ರೂಟ್ಮೆಂಟ್ಗಳು ನಡೆಸೋದು, HR ಪಾಲಿಸಿಗಳನ್ನು ಕ್ರಿಯೇಟ್ ಮಾಡೋದು, ಸ್ಟಾಫ್ಗಳಲ್ಲಿ ಅವೇರ್ನೆಸ್ ಅನ್ನ ಮೂಡಿಸೋದು, ಅವ್ರದ್ದು ಏನು ಸೆಟಲ್ಮೆಂಟ್ಗಳಿದೆ, ಸ್ಯಾಲ್ರಿ ಇಶ್ಯೂಗಳಿದೆ ಅದನ್ನ ಸಾಲ್ವ್ ಮಾಡೋದು. ಅವರ ಕೆಲಸ ಒಂದೇ ರೀತಿ ಇರುತ್ತೆ. HR ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು? ಫೈನಾನ್ಸ್ ರಿಲೀಸ್ ಮಾಡೋದು, ಅಲೋಕೇಟ್ಗಳು ಮಾಡೋದು, ಬಿಲ್ಗಳು ಸೆಟಪ್ ಮಾಡೋದು, ಅವರ ಕೆಲಸ ಒಂದೇ ಇರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್. ಟೆಕ್ನಾಲಜಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಟೆಕ್ನಿಕಲಿ ಏನೇನ್ ಕೆಲಸಗಳು ಬೇಕು ಅವನ್ನೆಲ್ಲ ಮುಗಿಸ್ತಕ್ಕಂಥದ್ದು. ಅವರೆಲ್ಲ ಏನಾಗ್ತಾರೆ? IT ಡಿಪಾರ್ಟ್ಮೆಂಟ್ ಆಗ್ತಾರೆ. ಸೊ ಸಿಮಿಲರ್ ಜಾಬ್, ಸಿಮಿಲರ್ ಫಂಕ್ಷನ್ಗಳು ಅಥವಾ ಎಕ್ಸ್ಪರ್ಟೀಸ್ನ ಆಧಾರದ ಮೇಲೆ ನಾನು ಒಂದು ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ಗಳನ್ನು ಫಂಕ್ಷನ್ ಆಧಾರದ ಮೇಲೆ ಡಿವೈಡ್ ಮಾಡಿದಾಗ ಅಂತ ಡಿಪಾರ್ಟ್ಮೆಂಟ್ಗಳನ್ನು ನಾವೇನಂತ ಕರಿತೀವಿ? ಫಂಕ್ಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇದರ ಅಡ್ವಾಂಟೇಜಸ್ ಏನು?
ಮೊದಲನೆಯದು, ಇಟ್ ಪ್ರಮೋಟ್ ಸ್ಪೆಷಲೈಸೇಷನ್. HR-ಗೆ ಅವನ ಕೆಲಸ ಪರ್ಫೆಕ್ಟ್ ಆಗಿ ಗೊತ್ತು, ಇದೇ ರೀತಿಯಲ್ಲೇ ಕೆಲಸ ಆಗಬೇಕು ಅಂತ ಅವನಿಗೆ ಅದರ ಅರಿವಿದೆ. IT ಡಿಪಾರ್ಟ್ಮೆಂಟ್ ಅವನಿಗೆ ಟೆಕ್ನಿಕಲ್ ರೀತಿಯಲ್ಲಿ ಎಲ್ಲ ಗೊತ್ತಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಮನಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತು. ಅವರವರ ಎಕ್ಸ್ಪರ್ಟೀಸ್ನ ಆಧಾರದ ಮೇಲೆ ಅವರವರಿಗೆ ಕೆಲಸ ಕೊಟ್ಟಾಗ ಅದು ಏನಾಗುತ್ತೆ, ಸ್ಪೆಷಲೈಸೇಷನ್ಗೆ ದಾರಿ ಆಗುತ್ತೆ. ನೆಕ್ಸ್ಟ್, ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ನಾವೆಲ್ಲರೂ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನಮ್ಮೆಲ್ಲರ ಕೆಲಸ ಒಂದೇ ಆಗಿದ್ರೆ ನನ್ನ ಕೆಲಸದ ಬಗ್ಗೆ ಅವನಿಗೆ ಅರಿವಿರುತ್ತೆ, ಅವನ ಕೆಲಸದ ಬಗ್ಗೆ ನನಗೆ ಗೊತ್ತಿರುತ್ತೆ, ನಮ್ಮಿಬ್ಬರ ಕೆಲಸದ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಕೋಆರ್ಡಿನೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಆಗುತ್ತೆ. ಯಾವಾಗ ಬೇರೆ ಡಿಪಾರ್ಟ್ಮೆಂಟ್ ಅವರು ಬಂದು ಇಲ್ಲಿ ಸೇರ್ಕೊಳ್ತಾರೆ, ಅವ್ರಿಗೆ ನಮ್ಮ ಕೆಲಸದ ಬಗ್ಗೆ ಯಾವುದೇ ಅರಿವಿರಲ್ಲ. ಇವನ್ ಮಾಡ್ತಾ ಇರೋ ಕೆಲಸ ಸುಲಭವಾಗಿದೆ, ಇದು ನಾನು ಮಾಡ್ಬೋದು, ಅವನ್ ಮಾಡ್ತಾ ಇರೋ ಕೆಲಸ ಈಸಿ ಆಗಿದೆ, ಇದಕ್ಕೆ ಯಾಕೆ ಇಷ್ಟು ಟೈಮ್ ಬೇಕು, ಈ ತರ ಡಿಪಾರ್ಟ್ಮೆಂಟ್ಗಳು ಹಾಳಾಗುವಂತ ಚಾನ್ಸಸ್ ಇದೆ. ಅದಕ್ಕೆ ಫಂಕ್ಷನಲ್ ಆರ್ಗನೈಸೇಷನ್ ನಲ್ಲಿ ಅದಕ್ಕೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಂಪ್ರೂವ್ಸ್ ಕೋಆರ್ಡಿನೇಷನ್. ನೆಕ್ಸ್ಟ್, ಎಫಿಷಿಯನ್ಸಿ ಅಂಡ್ ಎಕನಾಮೀಸ್ ಆಫ್ ಸ್ಕೇಲ್. ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರೇ ವ್ಯಕ್ತಿಗಳು, ಒಂದೇ ಸ್ಪೆಷಲೈಸೇಷನ್ ಇರ್ತಕ್ಕಂಥ ವ್ಯಕ್ತಿಗಳು, ಎಕ್ಸ್ಪರ್ಟೀಸ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ಆಳ್ವಿಕೆ ಮಾಡಕ್ಕೆ ಬಿಟ್ಟಾಗ ಅದು ಎಕಾನಮೀಸ್ ಆಫ್ ಸ್ಕೇಲ್ ಬೆಟರ್ ಆಗುತ್ತೆ. ಅವರ ವರ್ಕಿಂಗ್ ಎಫಿಷಿಯನ್ಸಿ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಏನು? ಮೊದಲನೆಯದು, ಇಟ್ ಮೇ ಲೀಡ್ ಟು ಡಿಪಾರ್ಟ್ಮೆಂಟಲ್ ಕಾನ್ಫ್ಲಿಕ್ಟ್ಸ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ HR ಕಂಡ್ರೆ ಆಗಲ್ಲ, HR ಡಿಪಾರ್ಟ್ಮೆಂಟ್ ಅವ್ರಿಗೆ ಆಪರೇಷನ್ಸ್ ಕಂಡ್ರೆ ಆಗಲ್ಲ, ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ IT ಕಂಡ್ರೆ ಆಗಲ್ಲ. ಒಬ್ಬರನ್ನೊಬ್ರು ಬ್ಲೇಮ್ ಮಾಡ್ಕೊಳ್ತಾ ನಂದಲ್ಲ ತಪ್ಪು, ಅವಂದಲ್ಲ ತಪ್ಪು, ಇವಂದು ಅಂತ ಬ್ಲೇಮ್ ಮಾಡ್ಕೊಳ್ತಾ ಕುತ್ಕೋತಾರೆ. ಜಗಳಗಳಿಗೆ ದಾರಿ ಆಗ್ಬೋದು. ನೆಕ್ಸ್ಟ್, ಕೋಆರ್ಡಿನೇಷನ್ ಪ್ರಾಬ್ಲಮ್ಸ್ ಅಂಡ್ ಇನ್ಫ್ಲೆಕ್ಸಿಬಿಲಿಟಿ. ಯಾವ ರೀತಿ ಕೋಆರ್ಡಿನೇಷನ್ ಪ್ರಾಬ್ಲಮ್ಸ್? HR ಡಿಪಾರ್ಟ್ಮೆಂಟ್ ಫೈನಾನ್ಸ್ ಜೊತೆ ಕೋಆಪರೇಟ್ ಮಾಡದೇ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಪರೇಷನ್ಸ್ ಅವ್ರ ಜೊತೆ ಕೋಆಪರೇಟ್ ಮಾಡದೇ ಇರ್ಬೋದು. ಯಾರೋ ಒಬ್ಬ HR ಅಲ್ಲಿ ರಜಾ ಹಾಕಿದಾಗ ಫೈನಾನ್ಸ್ ಅವ್ರನ್ನ ಕರೆದು ನೀವು ಈ ಕೆಲಸ ಮಾಡಿ ಅಂದ್ರೆ ಅವರು ಇನ್ಫ್ಲೆಕ್ಸಿಬಲ್, ನಾನು ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಫಂಕ್ಷನಲ್ ಸ್ಟ್ರಕ್ಚರ್. ಹಾಗಾದ್ರೆ ಮುಂದಿನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವುದು ನೋಡೋಣ ಬನ್ನಿ. ಮುಂದಿನ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಡಿವಿಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ನೋಡಿ, ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ನಾವು ಫಂಕ್ಷನ್ಗಳ ಮುಖೇನ ಎಕ್ಸ್ಪರ್ಟೀಸ್ಗಳನ್ನ ಇಟ್ಕೊಂಡು ಅವರವರ ಫಂಕ್ಷನ್ಗಳ ಪ್ರಕಾರ ಆರ್ಗನೈಸೇಷನ್ನ ಡಿವೈಡ್ ಮಾಡೋದು, ಡಿಪಾರ್ಟ್ಮೆಂಟ್ಗಳನ್ನು ಅಲೋಕೇಟ್ ಮಾಡೋದು. ಡಿವಿಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಪ್ರಾಡಕ್ಟ್ಗಳ ಆಧಾರದ ಮೇಲೆ ನಾನು ಆರ್ಗನೈಸೇಷನ್ ಅನ್ನ ಡಿವೈಡ್ ಮಾಡ್ತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡಿವಿಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದಕ್ಕೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನ ಅಡಿಯಲ್ಲಿ ಶಾಂಪೂಗಳು ಬರುತ್ತವೆ, ಬಿಸ್ಕೆಟ್ಗಳು ಬರುತ್ತವೆ, ಚಾಕ್ಲೇಟ್ಗಳು ಬರುತ್ತವೆ, ಮರ್ಕಂಡೈಸ್ಗಳು ಬರುತ್ತವೆ, ಅಪ್ಯಾರಲ್ಗಳು ಬರುತ್ತವೆ. ಹಲವಾರು ರೀತಿಯ ಡಿಫ್ರೆಂಟ್ SKUಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನೀಸ್ ಇನ್ ಇಂಡಿಯಾ. ಅವರು ಎಕ್ಸ್ಪರ್ಟೀಸ್ ಪ್ರಕಾರ ಕಂಪನಿಯನ್ನ ಡಿವೈಡ್ ಮಾಡ್ತಾ ಕೂತ್ಕೊಂಡ್ರೆ ಇಡೀ ದೇಶವನ್ನ ಅವರು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಸ್ನೆಸ್ ಅನ್ನ ನಡೆಸಲಿಕ್ಕೂ ಸಾಧ್ಯ ಇಲ್ಲ. ಅಂತ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ? ಪ್ರಾಡಕ್ಟಿನ ಆಧಾರದ ಮೇಲೆ ಅವರ ಕಂಪನಿಯ ಸ್ಟ್ರಕ್ಚರ್ ಅನ್ನ ಡಿವೈಡ್ ಮಾಡ್ಕೊಳ್ತಾರೆ. ಸೊ ಪ್ರಾಡಕ್ಟ್ ಲೈನ್ ಮೇಲೆ ಅಥವಾ ಪ್ರಾಡಕ್ಟಿನ ಬೇಸಿಸ್ ಮೇಲೆ ಒಂದು ಕಂಪನಿಯ ಡಿವಿಷನ್ ಆದಾಗ ಅದನ್ನ ನಾವೇನಂತ ಕರಿತೀವಿ? ಡಿವಿಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಆರ್ಗನೈಸೇಷನ್ ಕಂಪ್ರೈಸಸ್ ಸಪರೇಟ್ ಬಿಸ್ನೆಸ್ ಯೂನಿಟ್ಸ್ ಆರ್ ಡಿವಿಷನ್ಸ್. ಏನು ಡಿವಿಷನಲ್ ಮ್ಯಾನೇಜ್ಮೆಂಟ್? ಈಚ್ ಡಿವಿಷನ್ ಹ್ಯಾಸ್ ಮ್ಯಾನೇಜರ್ ರೆಸ್ಪಾನ್ಸಿಬಲ್ ಫಾರ್ ದ ಪರ್ಫಾರ್ಮೆನ್ಸ್. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಿನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್, ಸೈನ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್. ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ರು HOD ಇರ್ತಾರೆ, ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ರು HOD ಇರ್ತಾರೆ. ಆ ಲೆಕ್ಚರ್ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯೋ ಇಲ್ವೋ ಅಂತ ಆ HODಗಳು ನಿರ್ಧಾರ ಮಾಡ್ತಾರೆ. ಡಿವಿಷನಲ್ ಮ್ಯಾನೇಜ್ಮೆಂಟ್. Profit centers. Divisions work as per profit centers with accountability. Multifunctional. Each division performs all business functions
ಫಾರ್ ಇಟ್ಸ್ ಪ್ರಾಡಕ್ಟ್ ಲೈನ್. ಇಲ್ಲಿ ಪ್ರಾಡಕ್ಟ್ ಲೈನಿನ ಆಧಾರದ ಮೇಲೆ ನಾವು ಕಂಪನಿಯನ್ನ ಡಿವೈಡ್ ಮಾಡಿರೋ ಕಾರಣ ನೀನು HR ನಾನು ಮಾಡೋದಿಲ್ಲ, ನೀನು ಫೈನಾನ್ಸ್ ಈ ಕೆಲಸ ಮಾಡಲ್ಲ, ನೀನು ಆಪರೇಷನ್ಸ್ ನಾನು ಮಾಡೋದಿಲ್ಲ, ನೀನು IT ಡಿಪಾರ್ಟ್ಮೆಂಟ್ ಈ ಕೆಲಸ ನನಗೆ ಬೇಡವೇ ಬೇಡಪ್ಪ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ, ಆಗಷ್ಟೇ ಕಂಪನಿಯ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಕಂಪೇರಿಂಗ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್. ಮೊದಲನೆಯದು ಫಾರ್ಮೇಷನ್ ಹೇಗೆ ಆಗುತ್ತೆ. ಫಂಕ್ಷನಲ್ ಸ್ಟ್ರಕ್ಚರ್ಗಳಲ್ಲಿ ಫಂಕ್ಷನ್ಗಳ ಮೇಲೆ ಕಂಪನಿಯ ಫಾರ್ಮೇಷನ್ ಆಗುತ್ತೆ, ಆದರೆ ಡಿವಿಷನ್ ನಾನು ಹೇಳಿದ ಹಾಗೆ ಪ್ರಾಡಕ್ಟ್ ಲೈನಿನ ಮೇಲೆ ಡಿವಿಷನ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಫಂಕ್ಷನಲ್ ಸ್ಟ್ರಕ್ಚರ್ ಅನ್ನೇ ನಾವು ಎಕ್ಸ್ಪರ್ಟೀಸ್ ಫಂಕ್ಷನ್ಗಳನ್ನ ತಗೊಳ್ತೀವಿ. ಡಿವಿಷನಲ್ ಸ್ಟ್ರಕ್ಚರ್ ಅಂದ್ರೆ ಪ್ರಾಡಕ್ಟ್ ಲೈನಿನ ಎಕ್ಸ್ಪರ್ಟೀಸ್ ಅನ್ನ ತಗೊಳ್ತೀವಿ. ನೆಕ್ಸ್ಟ್ ಸ್ಪೆಷಲೈಸೇಷನ್. ಫಂಕ್ಷನಲ್ ಸ್ಪೆಷಲೈಸೇಷನ್, HR ಗೆ HR ಬಗ್ಗೆ ಎಕ್ಸ್ಪರ್ಟೀಸ್ ಇರುತ್ತೆ, ಫೈನಾನ್ಸ್ಗೆ ಫೈನಾನ್ಸ್ ಬಗ್ಗೆ, ಮಾರ್ಕೆಟಿಂಗ್ಗೆ ಮಾರ್ಕೆಟಿಂಗ್ ಬಗ್ಗೆ, ಸೇಲ್ಸ್ಗೆ ಸೇಲ್ಸ್ ಬಗ್ಗೆ, ಸ್ಟ್ರಾಟಜಿ ಅವ್ರಿಗೆ ಸ್ಟ್ರಾಟಜಿ ಬಗ್ಗೆ. ಆದರೆ ನಮ್ಮ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಅವರಿಗೆ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಇರುತ್ತೆ. ಶಾಂಪೂನ ಹೇಗೆ ಮಾರ್ಕೆಟ್ ಮಾಡಬೇಕು, ಶಾಂಪೂಗೆ ಹೇಗೆ HR ಅನ್ನ ತರಬೇಕು, ಶಾಂಪೂ ಅಲ್ಲಿ ಹೇಗೆ ಸ್ಟ್ರಾಟಜಿ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ ಮಾಡಬೇಕು, ಅವರಿಗೆ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಇರುತ್ತೆ. ಮೂರನೆಯದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಫಂಕ್ಷನಲ್ಲಿ ಇಟ್ ಇಸ್ ಡಿಫಿಕಲ್ಟ್ ಟು ಫಿಕ್ಸ್ ಆನ್ ಅ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ HR, ಫೈನಾನ್ಸ್, ಆಪರೇಷನ್ಸ್, IT ಹಲವಾರು ಡಿಪಾರ್ಟ್ಮೆಂಟ್ಗಳಿರುತ್ತೆ. ಯಾರ ಜವಾಬ್ದಾರಿ ಇದು, ಈ ಕೆಲಸವನ್ನ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದರೆ ಡಿವಿಷನಲ್ ಅಲ್ಲಿ ಹಾಗಲ್ಲ, ಇಟ್ ಈಸ್ ಈಸಿ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ. ಒಂದು ಪ್ರಾಡಕ್ಟ್ ಲೈನ್ ಇದೆ, ಆ ಪ್ರಾಡಕ್ಟ್ ಲೈನ್ ಅಲ್ಲಿ HR ಆಗಲಿ, ಫೈನಾನ್ಸ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಸೇಲ್ಸ್ ಆಗಲಿ, ಆಪರೇಷನ್ಸ್ ಆಗಲಿ, IT ಆಗಲಿ, ಆ ವ್ಯಕ್ತಿಯ ಕೆಲಸವನ್ನ ಮಾಡಲೇಬೇಕಾಗತ್ತೆ. ಆ ಪ್ರಾಡಕ್ಟ್ ಲೈನ್ ಬಗ್ಗೆ ಅವನಿಗೆ ಐಡಿಯಾ ಇರಲೇಬೇಕಾಗತ್ತೆ. ಇಟ್ ಈಸ್ ಈಸಿ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಮ್ಯಾನೇಜರಿಯಲ್ ಡೆವಲಪ್ಮೆಂಟ್. ನಮ್ಮ ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಂಕ್ಷನಲ್ ಮ್ಯಾನೇಜರ್ಗಳು ರಿಪೋರ್ಟ್ಸ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. ಅವರು ಟಾಪ್ ಮ್ಯಾನೇಜ್ಮೆಂಟ್ ಒಂದಿಗೆ ನೇರ ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ರಿಮೆಂಬರ್, ಇದು ಎಕ್ಸ್ಪರ್ಟೀಸ್ ಪ್ರಕಾರ ಡಿವೈಡ್ ಆದಂತಹ ಒಂದು ಆರ್ಗನೈಸೇಷನ್. ಅದೇ ನಮ್ಮ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಇಟ್ ಇಸ್ ಈಸಿಯರ್ ವಿತ್ ಅಟಾನಮಿ ಅಂಡ್ ಮಲ್ಟಿಪಲ್ ಫಂಕ್ಷನ್ ಎಕ್ಸ್ಪೀರಿಯನ್ಸ್. ನಾನು ಆ ಪ್ರಾಡಕ್ಟ್ ಲೈನ್ ಅನ್ನ ತಿಳ್ಕೊಂಡಿದ್ದೀನಿ, HR ನಾನೇ, ಆಪರೇಷನ್ಸು ನಾನೇ, IT ನಾನೇ, ಮಾರ್ಕೆಟಿಂಗು ನಾನೇ, ಸೇಲ್ಸು ನಾನೇ. ಈ ರೀತಿ ಎಲ್ಲ ಫಂಕ್ಷನ್ಗಳ ಬಗ್ಗೆನೂ ನಮಗೆ ಐಡಿಯಾ ಇದ್ದಾಗ ಇಟ್ ಈಸ್ ಈಸಿ ಟು find accountability. It is easy for managerial development. Next, cost. ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕನಾಮಿಕಲ್. ಯಾಕೆ ಅಂದ್ರೆ ಕೆಲಸ ಡೂಪ್ಲಿಕೇಟ್ ಆಗೋದಿಲ್ಲ. HR ಕೆಲಸವನ್ನೇ ಮಾಡೋದು, ಫೈನಾನ್ಸ್ ಕೆಲಸವನ್ನೇ ಮಾಡೋದು, ಅವರು HR ಕಡೆ ಬರೋದು, HR ಫೈನಾನ್ಸ್ ಕಡೆ ಹೋಗೋದು, ಫೈನಾನ್ಸ್ ಆಪರೇಷನ್ಸ್ ಬರೋದು ಸಾಧ್ಯ ಆಗೋದಿಲ್ಲ. ಆದ್ರೆ ನಮ್ಮ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಇಟ್ ಇಸ್ ಕಾಸ್ಟ್ಲಿ. ನಾನು ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯೇ ಎಲ್ಲ ಕೆಲಸವನ್ನು ಮಾಡಬೇಕು, ಆ ಕೆಲಸ ಇನ್ನೊಬ್ಬ ಕೂಡ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಲೈನಿಗೆ there is duplication of resources. Next, ಕೋಆರ್ಡಿನೇಷನ್. ನಮ್ಮ ಫಂಕ್ಷನಲ್ ಅಲ್ಲಿ ಡಿಫಿಕಲ್ಟ್ ಫಾರ್ ಮಲ್ಟಿ ಪ್ರಾಡಕ್ಟ್ ಕಂಪನೀಸ್. ಯಾಕೆಂದ್ರೆ ನಾನು ಈ ಕೆಲಸ ಮಾಡಲ್ಲ, ಅವನು ಈ ಕೆಲಸ ಮಾಡಲ್ಲ ಅಂತ ಕಾನ್ಫ್ಲಿಕ್ಟ್ ಬರ್ಬೋದು. ಆದರೆ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವರೆಲ್ಲರೂ ಪ್ರಾಡಕ್ಟ್ ಲೈನ್ ಪ್ರಕಾರ ಕಂಪನಿಯನ್ನ ಡಿವೈಡ್ ಮಾಡಿರ್ತಾರೆ. ಕೆಲಸ ಮಾಡೋದೇನಾಗುತ್ತೆ, ಈಸಿ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಫಾರ್ಮಲ್ ಆರ್ಗನೈಸೇಷನ್. ಏನು ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೆ, ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಕಾಯಿನಿನ ಎರಡು ಮುಖ ಫಾರ್ಮಲ್ ಆರ್ಗನೈಸೇಷನ್ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನ್. ಏನು ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಇದೇ ಹೈರಾರ್ಕಿಯಲ್ಲಿ ಒಂದು ಕಮ್ಯುನಿಕೇಶನ್ನಿನ ಫ್ಲೋ ಆಗಬೇಕು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು HR ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ರೆಕ್ರೂಟ್ಮೆಂಟ್ಗಳು ನಡಿಬೇಕು. ಆ ರೆಕ್ರೂಟ್ಮೆಂಟ್ ನಡಿಲಿಕ್ಕೆ ಮೊದಲಿಗೆ ಚೇರ್ಮನ್ನ ಒಪ್ಪಿಗೆ ಸಿಗಬೇಕು.
ಚೇರ್ಮನ್ ನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ ರಿಕ್ರೂಟ್ಮೆಂಟ್ಗೆ ಬಜೆಟ್ ಏನು ಅಂತ ತಿಳಿಸ್ಬೇಕು. ಬಜೆಟ್ ತಿಳಿದ ನಂತರ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ವೇಕೆನ್ಸಿಗಳಿದೆ ಅಂತ HR ಗೆ ತಿಳಿಸ್ಬೇಕು. HR ಗೆ ತಿಳಿಸಿದ ನಂತರ ಅವನೊಂದಷ್ಟು ನ್ಯೂಸ್ ಪೇಪರ್ ಅಲ್ಲೋ ವೆಬ್ಸೈಟ್ಗಳಲ್ಲೋ ಲಿಂಕ್ಡ್ ಇನ್ ಅಲ್ಲೋ ಈ ರೀತಿ ಹಲವಾರು ಆಡ್ಗಳನ್ನ ಪೋಸ್ಟ್ ಮಾಡಿ ರೆಕ್ರೂಟ್ಮೆಂಟ್ ಅನ್ನ ನಡೆಸ್ಕೊಳ್ತಾನೆ. ಒಂದು ಹೈರಾರ್ಕಿ ಇದೆ. ಸೊ ಯಾವುದೇ ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಯಾವುದೇ ಒಂದು ಕಂಪನಿಯಲ್ಲಿ ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಎರಡೂ ಇರುತ್ತೆ. ಸೊ ಫಾರ್ಮಲ್ ಆರ್ಗನೈಸೇಷನ್ ಅದೇನೋ ಸಪ್ರೇಟು, ಇನ್ಫಾರ್ಮಲ್ ಆರ್ಗನೈಸೇಷನ್ ಅದೇನೋ ಸಪ್ರೇಟು ಅಂತ ತಿಳ್ಕೊಳ್ಬೇಡಿ. ಒಂದೇ ಅದಕ್ಕೆ ನಾನು ಹೇಳಿದ್ದು ಒಂದು ಕಾಯಿನ್ನಿನ ಎರಡು ಮುಖ, ಫಾರ್ಮಲ್ ಇನ್ಫಾರ್ಮಲ್. ಒಂದೇ ಕಂಪನಿಯಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಇರುತ್ತೆ, ಇನ್ಫಾರ್ಮಲ್ ಆರ್ಗನೈಸೇಷನ್ ಇರುತ್ತೆ. ಹಾಗಾದ್ರೆ ಅದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಫೀಚರ್ಗಳೇನು ನೋಡೋಣ. ಮೊದಲಿಗೆ formal organization refers to the structure designed by the management to accomplish specific tasks. ನಾನು ಹೇಳಿದ್ದು ಒಂದು ರಿಕ್ರೂಟ್ಮೆಂಟ್ ಹೇಗೆ ನಡೆಯುತ್ತೆ ಅದೇ ರೀತಿಯಲ್ಲಿ ಬಜೆಟ್ ಅಪ್ರೂವಲ್ ಒಂದಷ್ಟು ಪ್ರೊಸೀಜರ್ ಇದೆ. ಆ ಪ್ರೊಸೀಜರಿನಲ್ಲೇ ಬಜೆಟ್ ಅಪ್ರೂವಲ್ ಆಗೋದು. ಸೊ ಈ ರೀತಿ ಪ್ರತಿಯೊಂದು ಟಾಸ್ಕಿಗೂ ಪ್ರತಿಯೊಂದು ಫಂಕ್ಷನ್ನಿಗೂ ಮ್ಯಾನೇಜ್ಮೆಂಟ್ ಒಂದು ಹೈರಾರ್ಕಿಯನ್ನು ಡಿಸೈಡ್ ಮಾಡಿರ್ತಾರೆ. ಆ ಹೈರಾರ್ಕಿಯ ಮುಖಾಂತರವೇ ಕೆಲಸಗಳು ನಡೆಯೋದು. ಅದಕ್ಕೆ ನಾವೇನಂತ ಕರಿತೀವಿ? ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರ ಫೀಚರ್ಸ್ ಏನು? ಸ್ಪೆಸಿಫಿಕ್ ರಿಲೇಶನ್ಶಿಪ್ ಅಮಂಗ್ ಜಾಬ್ ಪೊಸಿಷನ್ಸ್. ಸೊ ಒಂದಷ್ಟು ಜಾಬ್ ಪೊಸಿಷನ್ಗಳ ಸ್ಪೆಸಿಫಿಕ್ ರಿಲೇಶನ್ಶಿಪ್ ಇರುತ್ತೆ. HR ಅವರು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಫೈನಾನ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಫೈನಾನ್ಸ್ ಅವರು ಬಜೆಟ್ ಅಪ್ರೂವಲ್ ಮಾಡೋಕ್ಕೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಇದನ್ನೆಲ್ಲ ನಾವೇನಂತೀವಿ? ಸ್ಪೆಸಿಫಿಕ್ ರಿಲೇಶನ್ಶಿಪ್ ಅಮಂಗ್ ಜಾಬ್ ಪೊಸಿಷನ್ಸ್. ಪ್ರೊವೈಡ್ಸ್ ಮೀನ್ಸ್ ಟು ಅಚೀವ್ ಆಬ್ಜೆಕ್ಟಿವ್ಸ್. ನೋಡಿ, ಎಲ್ಲ ಇನ್ಫಾರ್ಮಲ್ಲೇ ಆಗೋದ್ರೆ ಎಲ್ಲ ಬಾಯಿ ಮಾತಲ್ಲೇ ಕೆಲಸ ಮುಗ್ದೋಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲಿ? ನಾಳೆ ದಿನ ಏನಾದರೂ ಜಗಳಗಳಾದರೆ, ನಾಳೆ ದಿನ ಏನಾದರೂ ಕಾನ್ಫ್ಲಿಕ್ಟ್ಸ್ ಬಂದರೆ ರಿಟರ್ನ್ ಡಾಕ್ಯುಮೆಂಟ್ಸ್ ಎಲ್ಲಿ? ಅದನ್ನು ಪ್ರೂವ್ ಮಾಡಲಿಕ್ಕೆ ಎವಿಡೆನ್ಸ್ ಎಲ್ಲಿ? ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ಫಾರ್ಮಲ್ ಆರ್ಗನೈಸೇಷನ್ ಅನ್ನು ತಗೊಂಡಾಗ ಆಬ್ಜೆಕ್ಟಿವ್ಗಳನ್ನು, ಗೋಲ್ಗಳನ್ನು ಅಚೀವ್ ಮಾಡೋದು, ಫುಲ್ಫಿಲ್ ಮಾಡೋದು ಸುಲಭವಾಗುತ್ತೆ. ಇಟ್ ಕೋಆರ್ಡಿನೇಟ್ಸ್ ಡಿಪಾರ್ಟ್ಮೆಂಟಲ್ ಎಫರ್ಟ್ಸ್. ಸೊ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟಿಗೆ ಹೇಗೆ ಕಮ್ಯುನಿಕೇಷನ್ ಮಾಡಬೇಕು, ಯಾವ ರೀತಿಯಲ್ಲಿ ಇಮೇಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರಿಟರ್ನ್ ಕಮ್ಯುನಿಕೇಷನ್ ಆಗಿರ್ಬೋದು, ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಕೋಆರ್ಡಿನೇಟ್ ಮಾಡಬೇಕು ಅನ್ನೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಡೆಲಿಬ್ರೇಟ್ಲಿ ಡಿಸೈನ್ಡ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಯಾಕೆ ಅಂದರೆ ಟಾಪ್ ಮ್ಯಾನೇಜ್ಮೆಂಟ್ ಅವರೆಲ್ಲೋ ದೂರದಲ್ಲಿ ಕೂತು ಎಲ್ಲ ಫಂಕ್ಷನ್ಸ್ ಅನ್ನು ನೋಡ್ಕೋತಾ ಇರ್ತಾರೆ. ಹೇಗೆ ಆ ಕಂಪನಿ ನಡೀತಾ ಇದೆ, ಅವರಿಗೆ ರಿಸಲ್ಟ್ಗಳನ್ನು ತಿಳ್ಕೊಳ್ಳೋದು ಹೇಗೆ? ಯಾರು ಇನ್ಫಾರ್ಮಲ್ ಆರ್ಗನೈಸೇಷನ್, ಎಲ್ಲರೂ ಫ್ಲಾಟ್ ಹೈರಾರ್ಕಿ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲರೂ ಒಬ್ರಿಗೊಬ್ಬರ ಜೊತೆ ಸೋಷಿಯಲ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಅವನ ಬಗ್ಗೆ ಇವನ್ ಮಾತಾಡಲ್ಲ, ಇವನ್ ಬಗ್ಗೆ ಅವನ್ ಮಾತಾಡಲ್ಲ, ಇಬ್ರು ಕಳ್ಳರು. ಅದೇ ಒಂದು ಫಾರ್ಮಲ್ ಆರ್ಗನೈಸೇಷನ್ ಇದ್ದಾಗ ನನಗೆ ಅಕೌಂಟಬಿಲಿಟಿ ಸಿಗುತ್ತೆ. ಇವನು ಮ್ಯಾನೇಜರ್, ಇವನ ಹತ್ರ ಹೋಗಿ ಕೇಳಿದ್ರೆ ನನಗೆಲ್ಲ ಉತ್ತರ ಸಿಗುತ್ತೆ. ಇವನು ನನಗೆ ಅಕೌಂಟಬಲ್. ಆ ಮ್ಯಾನೇಜರ್ ಅವನ ಕೆಳಗಿರುವಂಥ ವ್ಯಕ್ತಿಗಳಿಗೆ ಕೇಳ್ತಾನೆ, ರಿಸಲ್ಟ್ಸ್ ಎಲ್ಲಿ ತೋರಿಸಿ ನನಗೆ, ನಾನು ಟಾಪ್ ಮ್ಯಾನೇಜ್ಮೆಂಟ್ಗೆ ಕೊಡಬೇಕು. ಸೊ ಈ ಕಾರಣದಿಂದ ಟಾಪ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ? ಫಾರ್ಮಲ್ ಆರ್ಗನೈಸೇಷನ್ ಅನ್ನ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್, ಇಟ್ ಎಂಫಸೈಸಸ್ ವರ್ಕ್ ಓವರ್ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಏನಾಗುತ್ತೆ, ನಾವೊಂದು ಆಫೀಸಿಗೆ ಸೇರ್ಕೊಂಡಾಗ ನಾವು ಕೆಲಸದ ಬಗ್ಗೆ ಗಮನವೇ ಹರಿಸಲ್ಲ. ನಾವು ಯಾರಿಗೆ ಜಾಸ್ತಿ ಬಕೆಟ್ ಹಿಡಿಬೇಕು, ಆ ಆಫೀಸಿನಲ್ಲಿ ಯಾರ ಮಾತು ಜಾಸ್ತಿ ನಡೀತಾ ಇದೆ, ಅವ್ರ ಮಾತನ್ನ ಜಾಸ್ತಿ ಕೇಳಬೇಕಾ, ಇವ್ರ ಮಾತನ್ನ ಜಾಸ್ತಿ ಕೇಳಬೇಕಾ, ಈ ರೀತಿ ಕೇಳಬೇಕಾ, ಆ ರೀತಿ ಕೇಳಬೇಕಾ, ಕೆಲಸವನ್ನೆಲ್ಲ ಬಿಟ್ಬಿಟ್ವಿ. ಯಾರ ಮಾತು ಕೇಳಿದ್ರೆ ನನ್ನ ಕೆಲಸ ಆಗುತ್ತೆ ಅನ್ನೋದರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿದ್ವಿ. ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಜಾಸ್ತಿ ಮಾಡ್ಕೊಂಡ್ವಿ, ಕೆಲಸ ಕಡಿಮೆ ಮಾಡ್ಕೊಂಡ್ವಿ. ಅದು ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ಸಾಧ್ಯ ಇಲ್ಲ. ಸೊ ಈ ತರ ಅವಾಯ್ಡ್ ಮಾಡಲಿಕ್ಕೆ, ಈ ತರ ಕಾನ್ಫ್ಲಿಕ್ಟ್ಗಳೇನಾಗುತ್ತೆ ಅದನ್ನ ದೂರ ಹಾಕ್ಲಿಕ್ಕೆ ಫಾರ್ಮಲ್ ಆರ್ಗನೈಸೇಷನ್ ಇರ್ತಕ್ಕಂಥದ್ದು. ಹಾಗಾದ್ರೆ ಅದರ ಅಡ್ವಾಂಟೇಜಸ್ ಏನು? ನಾವಿಷ್ಟೊತ್ತು ಮಾತಾಡಿದ್ದೇ ಒಂದು ರೀತಿಯ ಅಡ್ವಾಂಟೇಜ್. ಇನ್ನಷ್ಟು ಪಾಯಿಂಟ್ಸ್ ನೋಡೋದಾದ್ರೆ, ಕ್ಲಿಯರ್ ರೆಸ್ಪಾನ್ಸಿಬಿಲಿಟಿ, ಯಾರಿಗೆ ಯಾರು ಉತ್ತರ ಕೊಡಬೇಕು ಅನ್ನೋದು ಕ್ಲಿಯರ್ ಆಗಿ ಡಿಫೈನ್ ಆಗಿರುತ್ತೆ. ನೋ ಆಂಬಿಗ್ವಿಟಿ,
ಯಾರೋ ಒಬ್ಬ ಮ್ಯಾನೇಜರ್ ಅಂದ್ರೆ ಅವ್ನ್ ಮ್ಯಾನೇಜರ್, ಅವನ್ ಮಾತು ನಡೆದೇ ನಡಿಬೇಕು. ಯಾರೋ ಒಬ್ಬ ಡೆಪ್ಯೂಟಿ ಮ್ಯಾನೇಜರ್ ಅಂದ್ರೆ ಅವ್ನ್ DGM, ಅವನ್ ಮಾತು ನಡೆದೇ ನಡಿಬೇಕು. ಸೊ ಈ ರೀತಿ ಅವರ ರೋಲ್ಗಳು ಏನಾಗಿರುತ್ತೆ, ಕ್ಲಿಯರ್ ಆಗಿ ಡಿಫೈನ್ ಆಗಿರುತ್ತೆ. ಮೇಂಟೈನ್ಸ್ ಯೂನಿಟಿ ಆಫ್ ಕಮಾಂಡ್. ಒಬ್ಬ ಸುಪೀರಿಯರ್ಗೆ ಒಬ್ಬ ಸಬಾರ್ಡಿನೇಟ್, ಒಬ್ಬ ಸುಪೀರಿಯರ್ನ ಇನ್ಸ್ಟ್ರಕ್ಷನ್ಗಳನ್ನೇ ಕೇಳಬೇಕು. ಒಬ್ಬ ಸಬಾರ್ಡಿನೇಟ್ಗೆ 100 ಜನ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ಗಳನ್ನ ಕೊಡಬಾರ್ದು. ಅದಕ್ಕೇನಂತೀವಿ, ಮೇಂಟೈನ್ಸ್ ಯೂನಿಟಿ ಆಫ್ ಕಮಾಂಡ್ ಅಂತೀವಿ. ನೆಕ್ಸ್ಟ್, ಎಫೆಕ್ಟಿವ್ ಗೋಲ್ ಅಕಂಪ್ಲಿಷ್ಮೆಂಟ್. ಸೊ ಸಂಸ್ಥೆಯ ಗೋಲ್ ಏನಿದೆ, ಆರ್ಗನೈಸೇಷನಿನ ಆಬ್ಜೆಕ್ಟಿವ್ಸ್ ಏನಿದೆ, ಅದು ಅಚೀವ್ ಮಾಡಲಿಕ್ಕೆ ಫಾರ್ಮಲ್ ಆರ್ಗನೈಸೇಷನ್ ಇಂದಲೇ ಸಾಧ್ಯ. ಇನ್ಫಾರ್ಮಲ್ ಅಲ್ಲಿ ಅದು ಸ್ವಲ್ಪ ಕಷ್ಟವಾಗುತ್ತೆ. ಪ್ರೊವೈಡ್ಸ್ ಆರ್ಗನೈಸೇಷನಲ್ ಸ್ಟೆಬಿಲಿಟಿ. ಇವರು ಟಾಪ್ ಮ್ಯಾನೇಜ್ಮೆಂಟ್, ಇವರು ಮಿಡಲ್ ಮ್ಯಾನೇಜ್ಮೆಂಟ್, ಇವರು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಈ ರೀತಿ ಕ್ಲಿಯರ್ ಆಗಿ ಗೊತ್ತಿದ್ದಾಗ, ಇವರು ಟಾಪ್ ಮ್ಯಾನೇಜ್ಮೆಂಟ್, ಇವರು ಮಿಡಲ್ ಮ್ಯಾನೇಜ್ಮೆಂಟ್, ಇವರು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಈ ತರ ಕ್ಲಿಯರ್ ಆಗಿ ಗೊತ್ತಿದ್ದಾಗ ಕೆಲಸಗಳು ನಡೆಯೋದು ಸುಲಭವಾದಾಗ ಆಬ್ವಿಯಸ್ಲಿ ಆರ್ಗನೈಸೇಷನ್ಗೆ ಏನ್ ಸಿಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ. ಒಂದು ಸ್ಟೇಬಲ್ ಆರ್ಗನೈಸೇಷನ್ ನಲ್ಲಿ ನಡೀತಕ್ಕಂತಹ ಕೆಲಸ ಇನ್ನೆಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಇನ್ಫಾರ್ಮಲ್ ಆರ್ಗನೈಸೇಷನ್. ಏನು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೆ, ನೋಡಿ, ಯಾವುದೇ ಒಂದು ಕಂಪನಿಯಲ್ಲಿ ಕ್ಲಿಯರ್ ಆಗಿ ಹೈರಾರ್ಕಿ ಡಿಫೈನ್ ಆಗಿದ್ದು, ಇವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಇವರು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಇವರು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ನೀಟಾಗಿ ಹೈರಾರ್ಕಿ ಸೆಟ್ ಮಾಡಿದ್ರೆ ಅದನ್ನ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಒಂದೇ ಸಂಸ್ಥೆಯಲ್ಲಿ ಫಾರ್ಮಲ್ ಆಗಿ ನಡೀತಕ್ಕಂಥ ಕೆಲವು ಪ್ರೊಸೀಜರ್ಗಳಿರುತ್ತವೆ, ಇನ್ಫಾರ್ಮಲ್ ಆಗಿ ನಡೀತಕ್ಕಂತಹ ಕೆಲವು ಪ್ರೊಸೀಜರ್ಗಳಿರುತ್ತವೆ. ಅದೇ ಸಂಸ್ಥೆಯಲ್ಲಿ ನಾವು ನಡೀತಕ್ಕಂತಹ ಇನ್ಫಾರ್ಮಲ್ ಆಗಿ ಯಾವುದೇ ಸ್ಟ್ರಕ್ಚರ್ಗಳಿಲ್ದಂಗೆ, ಯಾವುದೇ ಹೈರಾರ್ಕಿಗಳಿಲ್ದಂಗೆ, ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ದಂಗೆ ಒಂದು ಕೋಆರ್ಡಿನೇಷನ್ ಇಂಪ್ರೂವ್ ಮಾಡಲಿಕ್ಕೆ, ಟೀಮ್ ಬಿಲ್ಡಿಂಗ್ ಇಂಪ್ರೂವ್ ಮಾಡಲಿಕ್ಕೆ, ಟೀಮ್ ಸ್ಪಿರಿಟ್ ಜಾಸ್ತಿ ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರೊಸೀಜರ್ ಅನ್ನ ನಾವೇನಂತ ಕರಿತೀವಿ, ಇನ್ಫಾರ್ಮಲ್ ಆರ್ಗನೈಸೇಷನ್. ಸೊ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡೋದಕ್ಕೆ ಫಾರ್ಮಲ್ ಅಂತೀವಿ. ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇಲ್ಲದೆ ನಮ್ಮ ಅಪ್ಪ ಅಮ್ಮನ ಜೊತೆ ಸಾಮಾನ್ಯವಾಗಿ ಮಾತಾಡೋದು, ಅಕ್ಕ ತಮ್ಮ ಅಣ್ಣ ತಂಗಿಯರ ಜೊತೆ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥದಕ್ಕೆ ನಾವೇನಂತೀವಿ, ಇನ್ಫಾರ್ಮಲ್ ಅಂತೀವಿ. ಅದೇ ರೀತಿಯಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಕೂಡ. ಸೊ ಯಾವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಏನೂ ಹೈರಾರ್ಕಿಗಳಿಲ್ದಂಗೆ, ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ದಂಗೆ, ಟೀಮ್ ಸ್ಪಿರಿಟ್ಗೆ, ಟೀಮ್ ಬಿಲ್ಡಿಂಗ್ಗೆ ಅಥವಾ ಕಂಪನಿಯಲ್ಲಿ ಒಂದು ಒಳ್ಳೆ ವರ್ಕ್ ಕಲ್ಚರ್ನ ಫಾಸ್ಟರ್ ಮಾಡಲಿಕ್ಕೆ ಮಾಡ್ತಕ್ಕಂತಹ ಆರ್ಗನೈಸೇಷನ್ ಅನ್ನ ನಾವೇನಂತ ಕರಿತೀವಿ, ಇನ್ಫಾರ್ಮಲ್ ಆರ್ಗನೈಸೇಷನ್. ಮೊದಲು ಒಂದು ಸೋಷಿಯಲ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ನೋಡಿ, ಯಾವಾಗಲೂ ನಾನು ಮ್ಯಾನೇಜ್ಮೆಂಟು, ಇದು ರೂಲ್ಸು, ಇದು ರೆಗ್ಯುಲೇಷನು, ಇದು ಪಾಲಿಸಿ, ಇದು ಪ್ರೊಸೀಜರ್ ಅಂತ ಕೂತ್ಕೊಂಡ್ಬಿಟ್ರೆ ಜನರ ಮಧ್ಯೆ ನೆಟ್ವರ್ಕ್ ಬಿಲ್ಡ್ ಆಗೋದು ಕಷ್ಟ ಆಗುತ್ತೆ. ಜನರು ನಮ್ಮ ಹತ್ರ ಮಾತಾಡ್ಲಿಕ್ಕೆ ಹೆದರ್ಕೊಳ್ತಾರೆ, ನಾವು ಅವರನ್ನ ಅಪ್ರೋಚ್ ಮಾಡುವಂಥದ್ದು ಕಷ್ಟವಾಗುತ್ತೆ. ಅದೇ ನಾನೊಂದು ರೂಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಕಾಮಾಗಿ ಅವ್ರ ಹತ್ರ ಮಾತಾಡಿದಾಗ ಸೋಷಿಯಲ್ ನೆಟ್ವರ್ಕಿಂಗ್ ಬೆಟರ್ ಆಗುತ್ತೆ, ಮಾತಾಡ್ತಕ್ಕಂಥ ಪ್ರೊಸೀಜರ್ಗಳು ಇಂಪ್ರೂವ್ ಆಗುತ್ತೆ, ಹೊಸ ಹೊಸ ಐಡಿಯಾಗಳು ಎಕ್ಸ್ಚೇಂಜ್ ಆಗುತ್ತೆ. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ನಲ್ಲಿ ಸೋಷಿಯಲ್ ನೆಟ್ವರ್ಕ್, ಜನರ ನಡುವಿನ ನೆಟ್ವರ್ಕ್, ಪಿಯರ್ ಟು ಪಿಯರ್ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ, ಬೆಟರ್ ಆಗುತ್ತೆ. ಸೊ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅರೈಸಿಂಗ್ ಫ್ರಮ್ ಎಂಪ್ಲಾಯ್ ಇಂಟ್ರಾಕ್ಷನ್ ಬಿಫೋರ್ ಆರ್ ಬಿಯಾಂಡ್ ಒಫಿಷಿಯಲ್ ರೋಲ್. ಸೊ ನನ್ನ ಒಫಿಷಿಯಲ್ ರೋಲ್ ಅನ್ನ ಬಿಟ್ಟು ನಾವು ಜನರ ಜೊತೆ ಬೆರೀತಕ್ಕಂಥದ್ದು ಸಾಧ್ಯ ಆಗೋದು ಇನ್ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ಮಾತ್ರ. ನೆಕ್ಸ್ಟ್, ಕಮ್ಯುನಿಕೇಶನ್ ಚಾನೆಲ್. ಇಲ್ಲಿ ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್. ಏನದು ಮಕ್ಕಳೇ? ಗ್ರೇಪ್ ವೈನ್ ಕಮ್ಯುನಿಕೇಶನ್. ಏನು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್. ನಾನು ಇದಕ್ಕೆ ಒಂದು ಡಾಕ್ಯುಮೆಂಟ್ ಮಾಡಿ ಇದು ಹಿಂಗಿರಬೇಕು, ಇದು ಹಿಂಗಿರಬೇಕು, ಇದು ಈ ಸರ್ಕ್ಯುಲರು, ಇದನ್ನ ಈ ತರ ಇಮೇಲ್ ಮಾಡಬೇಕು, ಇವ್ರಿಗೆ CC ಮಾಡಬೇಕು, ಇವ್ರಿಗೆ BCC ಮಾಡಬೇಕು, ಏನು ಇಲ್ಲ. ಆರಾಮಾಗಿ ಕೂತ್ಕೊಂಡು ಇನ್ಫಾರ್ಮಲ್ ಆಗಿ ನೀಟಾಗಿ ಮಾಡ್ತಕ್ಕಂಥ ಕಾನ್ವರ್ಸೇಷನ್ಗೆ ಗ್ರೇಪ್ ವೈನ್ ಕಾನ್ವರ್ಸೇಷನ್ ಅಂತೀವಿ, ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತೀವಿ. ಅದು ನಡೀಲಿಕ್ಕೆ ಸಾಧ್ಯ
ಸಾಧ್ಯ ನಮ್ಮ ಇನ್ಫಾರ್ಮಲ್ ಆರ್ಗನೈಸೇಷನ್ನಲ್ಲಿ. ಇಲ್ಲಿ ಯಾವ ಹೈರಾರ್ಕಿನೂ ಇಲ್ಲ, ನೀನು ಬಾಸು ನಾನು ಸಬಾರ್ಡಿನೇಟ್ ಅಂತಕ್ಕಂಥ ಭೇದ ಭಾವಗಳಿಲ್ಲ. ಎಲ್ಲರೂ ಕೂತು ಆರಾಮಾಗಿ ಐಡಿಯಾಗಳನ್ನು ಎಕ್ಸ್ಚೇಂಜ್ ಮಾಡ್ತಾರೆ, ಕಾನ್ವರ್ಸೇಷನ್ ಫ್ಲೋ ಆಗುತ್ತೆ. ಗ್ರೂಪ್ ನಾರ್ಮ್ಸ್. ಏನು ಗ್ರೂಪ್ ನಾರ್ಮ್ಸ್ ಅಂದ್ರೆ, ಯಾವುದೇ ಇನ್ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ಯಾವ ಒಫಿಷಿಯಲ್ ರೂಲ್ಸ್ಗಳು ಇರೋದಿಲ್ಲ. ಆ ಗ್ರೂಪಿನ ಬಿಹೇವಿಯರ್ ಹೇಗಿರುತ್ತೆ ಅದರ ಪ್ರಕಾರ ಕಾನ್ವರ್ಸೇಷನ್ ಫ್ಲೋ ಆಗುತ್ತೆ, ಅದರ ಪ್ರಕಾರ ವರ್ಕಿಂಗ್ ರಿಲೇಶನ್ಶಿಪ್ ಕೂಡ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಸ್ಪಾಂಟೇನಿಯಸ್ ಫಾರ್ಮೇಶನ್. ಇದು ಫಾರ್ಮಲ್ ಆರ್ಗನೈಸೇಷನ್ ಅಲ್ಲ. ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಕ್ವಾಲಿಫಿಕೇಶನ್ ಇರೋನ್ನೇ ಇಟ್ಕೋಬೇಕು, ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಷ್ಟು ಕ್ವಾಲಿಫಿಕೇಶನ್ ಇರೋನ್ನೇ ಇಟ್ಕೋಬೇಕು, ಇಲ್ಲಿಂದ ಮಿಡಿಲ್ ಲೆವೆಲ್ ಹೋಗ್ಬೇಕು ಅಂದ್ರೆ ನೀನ್ ಏನೋ ಕ್ವಾಲಿಫಿಕೇಶನ್ ಸಾಧನೆ ಮಾಡಬೇಕು ಅವಾಗ್ಲೇ ಸಾಧ್ಯ. ಇವೆಲ್ಲ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಇಲ್ಲ. ಇಮ್ಮಿಡಿಯೇಟ್ ಆಗಿ ಜನರನ್ನ ನೋಡ್ತೀವಿ, ಅವರು ಇಷ್ಟ ಆಗ್ತಾರೆ, ಅವರ ಜೊತೆ ಹೆಚ್ಚು ಮಾತಾಡ್ತೀವಿ, ಐಡಿಯಾಗಳು ಎಕ್ಸ್ಚೇಂಜ್ ಆಗುತ್ತೆ, ಹೆಚ್ಚೆಚ್ಚು ಮಾತಾಡ್ತೀವಿ, ಮತ್ತಷ್ಟು ಇನೋವೇಟಿವ್ ಐಡಿಯಾಗಳು ಆಚೆ ಬರುತ್ತೆ, ಈಸಿಯಾಗಿ ಗ್ರೂಪ್ ಇಂಟರಾಕ್ಷನ್ ಆಗುತ್ತೆ, ಗ್ರೂಪ್ ಫಾರ್ಮೇಶನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಒಫಿಷಿಯಲ್ ಸೆಟಪ್ ನಲ್ಲಿ ನಾವು ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿಕೊಂಡು ಸೋಷಿಯಲ್ ಇಂಟರಾಕ್ಷನ್ ಗಳನ್ನ ಮಾಡ್ತಕ್ಕಂಥ ಪ್ರೊಸೀಜರಿಗೆ ನಾವೇನಂತೀವಿ, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನಾವು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನ್ಗಳನ್ನ ಕಂಪೇರ್ ಮಾಡೋದಾದ್ರೆ, ಸ್ಟ್ರಕ್ಚರ್ ನೋಡೋದಾದ್ರೆ ಫಾರ್ಮಲ್ ಅಲ್ಲಿ ಯಾವಾಗ್ಲೂ ಜಾಸ್ತಿ, ಇನ್ಫಾರ್ಮಲ್ ಅಲ್ಲಿ ಯಾವಾಗ್ಲೂ ಕಡಿಮೆ ಇರುತ್ತೆ. ರೂಲ್ಸ್ ಕಡೆ ನೋಡೋದಾದ್ರೆ ಫಾರ್ಮಲ್ ಅಲ್ಲಿ ಜಾಸ್ತಿ, ಇನ್ಫಾರ್ಮಲ್ ನಲ್ಲಿ ಕಡಿಮೆ ಇರುತ್ತೆ. ಅದೇ ಕಮ್ಯುನಿಕೇಶನ್ ನೋಡೋದಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಜನ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾರೆ, ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಜನ ಕಡಿಮೆ ಕಮ್ಯುನಿಕೇಟ್ ಮಾಡ್ತಾರೆ, ಹೆದರಿಕೆ ಜಾಸ್ತಿ ಇರುತ್ತೆ. ಫ್ಲೆಕ್ಸಿಬಿಲಿಟಿ ನೋಡೋದಾದ್ರೆ ಮತ್ತೊಮ್ಮೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಸ್ ಫ್ಲೆಕ್ಸಿಬಲ್. ನನಗೆ ಯಾರು ಇಷ್ಟ ಅನ್ನಿಸ್ತಾರೆ ನಾನು ಅವ್ರ ಹತ್ರ ಮಾತಾಡ್ತೇನೆ. ಅದೇ ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ನಿಮಗೆ ಇಷ್ಟ ಇರಲಿ ಬಿಡ್ಲಿ ಆ ವ್ಯಕ್ತಿ ಹತ್ರ ಕಮ್ಯುನಿಕೇಟ್ ಮಾಡಬೇಕು. ಆದ್ರಿಂದ ಫ್ಲೆಕ್ಸಿಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ರಿಲೇಶನ್ಶಿಪ್ ಅಂತ ತಗೊಂಡಾಗ ದಿಸ್ ಇಸ್ ಕ್ವೈಟ್ ನ್ಯಾಚುರಲ್. ಮ್ಯಾನೇಜ್ಮೆಂಟ್ ರಿಲೇಶನ್ಶಿಪ್ ಇಸ್ ಓನ್ಲಿ ಅಫಿಷಿಯಲ್ ರಿಲೇಶನ್ಶಿಪ್. ಅದೇ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಬಂದಾಗ ಕೆಲವೊಮ್ಮೆ ನಾವು ನಮ್ಮ ಪರ್ಸನಲ್ ಮ್ಯಾಟರ್ಗಳನ್ನ ಕೂಡ ಡಿಸ್ಕಸ್ ಮಾಡ್ತೇವೆ, ಸೊಲ್ಯೂಷನ್ಗಳನ್ನ ಪಡ್ಕೊಳ್ತೇವೆ. ಸೊ ಯಾವಾಗ್ಲೂ ರಿಲೇಶನ್ಶಿಪ್ಸ್ ಇನ್ ಇನ್ಫಾರ್ಮಲ್ ವಿಲ್ ಬಿ ಗುಡ್, ಫಾರ್ಮಲ್ ವಿಲ್ ಓನ್ಲಿ ಬಿ ಲಿಮಿಟೆಡ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಡೆಲಿಗೇಷನ್, ಎಕ್ಸ್ಟೆಂಡಿಂಗ್ ಮ್ಯಾನೇಜರಿಯಲ್ ಕೆಪಾಸಿಟಿ. ಏನು ಡೆಲಿಗೇಷನ್ ಅಂದ್ರೆ, ಒಂದಷ್ಟು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನ ತಗೊಂಡು ಇವೆಲ್ಲವನ್ನು ಚುಟುಕಾಗಿ ಚೆನ್ನಾಗಿ ಕಲಿಯೋಣ. ಏನು ಡೆಲಿಗೇಷನ್? ಚಿಕ್ಕ ವಯಸ್ಸಲ್ಲಿ ನಿಮ್ಮೆಲ್ಲರನ್ನು ನಿಮ್ಮ ಕ್ಲಾಸ್ ಟೀಚರ್ ಕ್ಲಾಸ್ ಮಾನಿಟರ್ ಆಗಿ ಮಾಡ್ತಾ ಇದ್ರು, ಜ್ಞಾಪಕ ಇದೆಯಾ? ಎಲ್ಲರೂ ಕ್ಲಾಸ್ ಮಾನಿಟರ್ ಆಗಿ ನಿಮ್ಮ ಫ್ರೆಂಡ್ಗಳ ಹೆಸರನ್ನ ಬೋರ್ಡ್ ಮೇಲೆ ಬರೆದು ಅವನು ಮಾತಾಡಿದ್ರೆ 1+, ಮಾತಾಡಿದ್ರೆ ಮತ್ತೊಂದು ಪ್ಲಸ್, ಮತ್ತೊಂದ್ಸಲಿ ಮಾತಾಡಿದ್ರೆ ಇನ್ನೊಂದು ಪ್ಲಸ್ ಹಾಕ್ತಾ ಕ್ಲಾಸ್ ಟೀಚರ್ ವಾಪಸ್ ಬಂದಿದ ತಕ್ಷಣ ಮ್ಯಾಮ್ 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 ಅಂತ ಕಿರ್ಚ್ಬಿಟ್ಟು ಇವನ್ ಮಾತಾಡ್ದ ನೋಡಿ ಮ್ಯಾಮ್ ಇಷ್ಟು ಸಲಿ ಮಾತಾಡಿದಾನೆ ಪ್ಲಸ್ ಹಾಕಿದೀನಿ. ಜ್ಞಾಪಕ ಇದೆಯಾ ಮಕ್ಕಳ? ದಟ್ ಈಸ್ ನಥಿಂಗ್ ಬಟ್ ಡೆಲಿಗೇಷನ್. ಏನು ಡೆಲಿಗೇಷನ್ ಅಂದ್ರೆ, ಟೀಚರ್ ಅವರು ಎಲ್ಲೋ ಆಚೆ ಹೋದಾಗ ಅವರ ಜವಾಬ್ದಾರಿಯನ್ನ ನೀವು ಅಂದ್ರೆ ಕ್ಲಾಸ್ ಮಾನಿಟರ್ಗಳಿಗೆ ಡೆಲಿಗೇಟ್ ಮಾಡಿಬಿಟ್ಟು ಹೋದ್ರು. ಅವರು ವಾಪಸ್ ಬಂದಾಗ ಏನು ಡೆಲಿಗೇಟ್ ಆಗಿತ್ತು ಆ ಜವಾಬ್ದಾರಿಯ ರಿಪೋರ್ಟ್ ಅನ್ನ ಅವರಿಗೆ ಒಪ್ಪಿಸಿ ನೀವು ನಿಮ್ಮ ಜಾಗಕ್ಕೆ ಹೋಗಿ ಕೂತ್ಕೋತಾ ಇದ್ರಿ. ಇದನ್ನೇ ಒಂದು ಆರ್ಗನೈಸೇಷನ್ನಲ್ಲಿ ನಾವು ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ, ಡೆಲಿಗೇಷನ್ ಅಂತ ಕರಿತೀವಿ. ಸಿಂಪಲ್ ಅಂಡ್ ಲ್ಯೂಸಿಡ್ ಅಲ್ಲ. ಏನು ಡೆಲಿಗೇಷನ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಹೈಯರ್ ಅಪ್ಸ್ ಅಥವಾ ಸುಪೀರಿಯರ್ಸ್ ತಮ್ಮ ಜವಾಬ್ದಾರಿಗಳನ್ನ ತಮ್ಮ ಸಬ್ಬಾರ್ಡಿನೇಟ್ಸ್ಗೆ ಡೆಲಿಗೇಟ್ ಮಾಡಿ, ನ್ಯಾವಿಗೇಟ್ ಮಾಡಿ, ಮಿಟಿಗೇಟ್ ಮಾಡಿ ಹೋಗಿದ್ದು ತಮ್ಮ ಸಬ್ಬಾರ್ಡಿನೇಟ್ಗಳು ಆ ಸುಪೀರಿಯರ್ಗಳ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ, ಡೆಲಿಗೇಷನ್ ಅಂತ ಕರಿತೀವಿ. ಸೊ ವೆನೆವರ್ ದ ಸುಪೀರಿಯರ್ಸ್ ಡೆಲಿಗೇಟ್, ನ್ಯಾವಿಗೇಟ್, mitigate their responsibilities to the subordinates, if the subordinates performs all the duties and responsibilities of the superiors in their absence, ಅದಕ್ಕೆ ನಾವೇನಂತ ಕರಿತೀವಿ, ಡೆಲಿಗೇಷನ್ ಅಂತ ಕರಿತೀವಿ. ಸೊ
Delegation refers to the downward transfer of authority from a superior to the subordinate. So superior ಇಂದ subordinate ಗೆ ಒಂದಷ್ಟು ಟ್ರಾನ್ಸ್ಫರ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ ಸುಪೀರಿಯರ್ ನ ಕೆಲಸಗಳನ್ನ ಸಬಾರ್ಡಿನೇಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ, ಅದಾದ್ಮೇಲೆ ಸುಪೀರಿಯರ್ ಬಂದ್ಮೇಲೆ ಅವನಿಗೆ ರಿಪೋರ್ಟ್ಗಳನ್ನ ಒಪ್ಪಿಸಿ ಅವನ ಜಾಗಕ್ಕೆ ಅವನು ವಾಪಸ್ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡೆಲಿಗೇಷನ್ ಅಂತ ಕರಿತೀವಿ. ಸೊ ಆರ್ಗನೈಸೇಷನಲ್ ಫಂಕ್ಷನಿಂಗ್ ಆಸ್ ಇಟ್ ಎನೇಬಲ್ಸ್ ದ ಮ್ಯಾನೇಜರ್ ಟು ಫೋಕಸ್ ಆನ್ ಹೈ ಪ್ರಯಾರಿಟಿ ಆಕ್ಟಿವಿಟೀಸ್ while developing the subordinates. ಸೊ ಟೀಚರ್ಗಳು ಯಾವಾಗ್ಲೂ ಕ್ಲಾಸ್ ರೂಮ್ ಅನ್ನೇ ನೋಡ್ಕೊಂಡು ಕೂತಿದ್ರೆ ಅವರು ಪಾಠ ಮಾಡೋದು ಯಾವಾಗ? ಸೊ ಪಾಠ ಮಾಡೋದು ಅವರ ಮೈನ್ ರೆಸ್ಪಾನ್ಸಿಬಿಲಿಟಿ, ಅವ್ರು ಅದರ ಮೇಲೆ ಫೋಕಸ್ ಮಾಡ್ತಾರೆ. ಕ್ಲಾಸ್ ಮಾನಿಟರ್ಗಳು ಕ್ಲಾಸಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ಜವಾಬ್ದಾರಿಯನ್ನು ತಗೊಳ್ತಾರೆ. ಆ ರೀತಿ ಆದಾಗ ಕ್ಲಾಸ್ ಮಾನಿಟರ್ನ ಕೂಡ ನಾವು ಲೀಡರ್ಶಿಪ್ ಡೆವಲಪ್ ಮಾಡ್ತಾ ಇದ್ದೀವಿ. ಟೀಚರ್ ಕೂಡ ಅವರ ಇಂಪಾರ್ಟೆಂಟ್ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೆಲಿಗೇಷನ್. ಇದೇ ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ನಡೆದ್ರೆ ನಾವು ಅದನ್ನು ನಮ್ಮ ಬಿಸ್ನೆಸ್ ಟರ್ಮಿನಾಲಜೀಸ್ ಅಲ್ಲಿ ಏನಂತ ಕರಿತೀವಿ? ಡೆಲಿಗೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಡೆಫಿನೇಷನ್ ಏನು? ಅಕಾರ್ಡಿಂಗ್ ಟು ಲೂಯಿಸ್ ಆಲನ್, delegation is the entrustment of responsibility and authority to another and the creation of accountability for performance. It doesn't mean abduction of the manager remains accountable to the delegated task. ಅಂದ್ರೆ ಏನರ್ಥ? ನಾಳೆ ದಿನ ಕ್ಲಾಸಲ್ಲಿ ಏನಾದ್ರೂ ಗಲಾಟೆಗಳಾದ್ರೆ ಪ್ರಿನ್ಸಿಪಲ್ ಬಂದು ಕ್ಲಾಸ್ ಮಾನಿಟರ್ನ ಹಿಡ್ಕೊಳ್ಳಲ್ಲ, ಟೀಚರ್ನೇ ಹಿಡ್ಕೊಳ್ಳೋದು. ಅದೇ ರೀತಿ ಒಂದು ಆಫೀಸಲ್ಲಿ ಕೂಡ ಒಂದು ಡೆಲಿಗೇಟ್ ಮಾಡ್ಕೊಂಡಿದ ತಕ್ಷಣ ನಾಳೆ ಏನಾದ್ರು ಮಿಸ್ಟೇಕ್ಗಳಾದ್ರೆ ಸಬಾರ್ಡಿನೇಟ್ ಜವಾಬ್ದಾರಿ ಅಲ್ಲ, ಮ್ಯಾನೇಜರೇ ಅದರ ಜವಾಬ್ದಾರಿ. ಆದರೆ ಸಬಾರ್ಡಿನೇಟ್ಗಳನ್ನ ಬೆಳೆಸೋದು ಹೇಗೆ, ಸಬಾರ್ಡಿನೇಟ್ಗಳನ್ನ ಮುಂತರೋದು ಹೇಗೆ? ದಿಸ್ ಇಸ್ ಒನ್ ಆಫ್ ದ ಮೆಥಡ್ಸ್ ಟು ಡೂ ದಟ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್? ಮೊದಲನೆಯದು ಅಥಾರಿಟಿ. ಸೊ ಯಾವುದೇ ಒಬ್ಬ ಸುಪೀರಿಯರ್ ತನ್ನ ಸಬಾರ್ಡಿನೇಟ್ಗೆ ಕೆಲಸವನ್ನ ಡೆಲಿಗೇಟ್ ಮಾಡಿದಾಗ ಆ ಸಬಾರ್ಡಿನೇಟ್ಗೆ ಅಥಾರಿಟಿ ಸಿಕ್ಕಿರುತ್ತೆ, ಆ ಕೆಲಸಗಳನ್ನ ಮಾಡತಕ್ಕಂತಹ ಜವಾಬ್ದಾರಿ ಸಿಕ್ಕಿರುತ್ತೆ. ಸೊ ರೈಟ್ ಟು ಕಮಾಂಡ್ ಸಬಾರ್ಡಿನೇಟ್ಸ್ ಅಂಡ್ ಟೇಕ್ ಆಕ್ಷನ್ within one's position flows downward from top to bottom in the organizational hierarchy. Next, responsibility. So delegation ಮಾಡಿದಾಗ ಯಾವ ಸುಪೀರಿಯರ್ ಸಬಾರ್ಡಿನೇಟ್ಗೆ ಡೆಲಿಗೇಟ್ ಮಾಡಿರ್ತಾನೆ ಆ ಸಬಾರ್ಡಿನೇಟ್ಗೆ ಜವಾಬ್ದಾರಿ ಇರಬೇಕು. ಆ ಸಬಾರ್ಡಿನೇಟ್ ಜವಾಬ್ದಾರಿಯನ್ನ ತಗೊಂಡು ಆ ಕೆಲಸ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಆ ಸುಪೀರಿಯರಿಗೆ ಇರಬೇಕು. Another element of delegation, obligation to properly perform assigned duties. Next, accountability. ನಾಳೆ ದಿನ ಏನೋ ಸಮಸ್ಯೆ ಆದಾಗ, ಕೆಲಸದಲ್ಲಿ ಏನೋ ಗಡ್ಬಡ್ ಆದಾಗ ಮ್ಯಾನೇಜರೇ ಅಕೌಂಟಬಲ್ ಆಗ್ತಾನೆ. ಆದ್ರೆ ಮ್ಯಾನೇಜರ್ ಯಾರ ಕೈಲಿ ಕೆಲಸ ಮಾಡಿಸಿದ್ದಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಆ ಸಬಾರ್ಡಿನೇಟ್ ಕೂಡ ಮ್ಯಾನೇಜರ್ ಜೊತೆಗೆ ಏನಾಗುತ್ತೆ? ಅಕೌಂಟಬಲ್ ಆಗ್ತಾನೆ. ಸೊ ಬೀಯಿಂಗ್ ಆನ್ಸರಬಲ್ ಫಾರ್ ದಿ ಔಟ್ಕಮ್ಸ್ cannot be delegated and flows upward. ಕ್ಲಿಯರಾ? ಹಾಗಾದ್ರೆ ವಾಟ್ ಆರ್ ದ 3 ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್? ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ. ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್. ಓಕೆ, ಡೆಲಿಗೇಷನ್ ಅಂದ್ರೆ ನಮ್ಮ ಸುಪೀರಿಯರ್ಗಳು ಸಬಾರ್ಡಿನೇಟ್ಗಳಿಗೆ ಕೆಲಸವನ್ನ ಕೊಟ್ಟು ಇಂಪಾರ್ಟೆಂಟ್ ಮ್ಯಾಟರ್ಗಳ ಬಗ್ಗೆ ಸುಪೀರಿಯರ್ ಫೋಕಸ್ ಮಾಡೋದಕ್ಕೆ ನಾವೇನಂತೀವಿ? ಡೆಲಿಗೇಷನ್ ಅಂತೀವಿ. ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ದೀಸ್ ಆರ್ ಸಮ್ ಆಫ್ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಅಕೌಂಟಬಿಲಿಟಿ, ಇವೆಲ್ಲ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಡೆಲಿಗೇಷನ್ನಿನ ಇಂಪಾರ್ಟೆನ್ಸ್ ಏನು? ಮೊದಲನೆಯದು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸಬಾರ್ಡಿನೇಟ್ಸ್ಗೆ ಸುಪೀರಿಯರ್ಗಳು ಜವಾಬ್ದಾರಿ ಕೊಟ್ಟಾಗ ಆ ಸಬಾರ್ಡಿನೇಟ್ಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅವರು ಎಫೆಕ್ಟಿವ್ ಆಗಿ ಟೀಮ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಇನ್ ಟರ್ನ್ ಇದು ಸುಪೀರಿಯರ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಅವನು ಟೀಮಿನ ಬಗ್ಗೆ ಎಲ್ಲವನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಇಂಪಾರ್ಟೆಂಟ್ ಮ್ಯಾಟರ್ಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡ್ರೆ ಸಾಕು. ಮಿಕ್ಕಿದ ಮ್ಯಾಟರ್ಗಳ ಬಗ್ಗೆ ಅವನು ಯಾರಿಗೆ ಡೆಲಿಗೇಟ್ ಮಾಡಿದ್ದಾನೆ ಅವನು ಅದನ್ನ ಮಾಡ್ಕೊಂಡು ಹೋಗ್ತಾನೆ. ಟೀಮಿನ ಮ್ಯಾನೇಜ್ಮೆಂಟ್ ಏನಾಗುತ್ತೆ? ಎಫೆಕ್ಟಿವ್ ಆಗುತ್ತೆ. ಎರಡನೆಯದು
ಎಂಪ್ಲಾಯಿ ಡೆವಲಪ್ಮೆಂಟ್. ಸೊ ಯಾವುದೇ ಎಂಪ್ಲಾಯೀಸ್ಗೆ ನಾವು ಹೆಚ್ಚೆಚ್ಚು ಜವಾಬ್ದಾರಿ ಕೊಟ್ಟಾಗ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಮೂಡುತ್ತೆ. ನಾನು ಈ ಕೆಲಸವನ್ನ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಒಂದು ಅತ್ಯದ್ಭುತವಾದಂತಹ ಒಂದು ಎಲಿಮೆಂಟ್ ಅವರ ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ. ಆ ರೀತಿ ಆದಾಗ ಅವರ ಡೆವಲಪ್ಮೆಂಟ್ ಆಗುತ್ತೆ. ಅವರು ಡೆವಲಪ್ ಆಗ್ತಾ ಇದ್ದಾರೆ ಅಂದ್ರೆ ಸಂಸ್ಥೆಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಬರುತ್ತೆ. ಸಂಸ್ಥೆಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಬರುತ್ತೆ ಅಂದ್ರೆ ಪ್ರಾಫಿಟ್ಗಳು ಜಾಸ್ತಿ ಆಗುತ್ತೆ. ಸೊ ಎಂಪ್ಲಾಯಿ ಡೆವಲಪ್ಮೆಂಟ್. ನೆಕ್ಸ್ಟ್, ಮೋಟಿವೇಶನ್. ನಾನು ಹೇಳಿದ ಹಾಗೆ ನಾವು ಸಬಾರ್ಡಿನೇಟ್ಸ್ಗೆ ಹೆಚ್ಚೆಚ್ಚು ಜವಾಬ್ದಾರಿಗಳನ್ನು ಕೊಟ್ಟಾಗ ಅವರಿಗೆ ಒಂದು ಮೋಟಿವೇಶನ್ ಬರುತ್ತೆ. ನನ್ನ ಬಾಸ್ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಅವರು ಕಂಡು ಹಿಡಿತಾ ಇದ್ದಾರೆ, ನನಗೆ ಇಂದು ಮುಂದೆ ಒಳ್ಳೊಳ್ಳೆ ಪೊಸಿಷನ್ಗಳು ಸಿಗೋವಂತಹ ಕೆಪಾಸಿಟಿ ಇದೆ, ಒಳ್ಳೊಳ್ಳೆ ಪೊಸಿಷನ್ ಬರ್ತಕ್ಕಂತಹ ಪ್ರೊಬ್ಯಾಬಿಲಿಟಿ ಇದೆ. ಈ ರೀತಿ ಅವರು ಮೋಟಿವೇಟ್ ಆಗ್ತಾರೆ. ಮ್ಯಾನೇಜ್ಮೆಂಟಿನ ಕೆಲಸ ಸುಲಭ ಆಗುತ್ತೆ, ಕಂಪನಿಯ ಗೋಲ್ಸ್ಗಳು ಅಚೀವ್ ಆಗುತ್ತೆ, ಕಂಪನಿಯ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾಲ್ಕನೇದು ಗ್ರೋತ್ ಫೆಸಿಲಿಟೇಷನ್. ನಾನು ಸಬಾರ್ಡಿನೇಟ್ಗಳಿಗೆ ಹೆಚ್ಚೆಚ್ಚು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು, ಹೆಚ್ಚೆಚ್ಚು ರೆಸ್ಪಾನ್ಸಿಬಿಲಿಟಿಗಳನ್ನು ಒಪ್ಪಿಸಿದಾಗ ಅವರ ಗ್ರೋತಿಗೆ ನಾನು ಫೆಸಿಲಿಟೇಟ್ ಮಾಡ್ದಂಗಾಗುತ್ತೆ. ಕ್ರಿಯೇಟ್ಸ್ ರೆಡಿ ವರ್ಕ್ ಫಾರ್ ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್. ನಾಳೆ ದಿನ ಯಾವುದಾದ್ರೂ ಪ್ರಾಜೆಕ್ಟ್ಗಳು ಎಕ್ಸ್ಪ್ಯಾಂಡ್ ಆದಾಗ, ನಾವು ಡೈವರ್ಸಿಫೈ ಮಾಡಿದಾಗ, ಹೊಸ ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡಿದಾಗ ಹೊಸ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿನ ಸಬಾರ್ಡಿನೇಟ್ಸೇ ಅಲ್ಲಿನ ಮ್ಯಾನೇಜರ್ಸ್ ಆಗ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್, ಡಿಸೆಂಟ್ರಲೈಸಿಂಗ್ ಡಿಸ್ಟ್ರಿಬ್ಯೂಟಿಂಗ್ ದ ಡಿಸಿಷನ್ ಮೇಕಿಂಗ್ ಪವರ್. ಏನು ಡಿಸೆಂಟ್ರಲೈಸೇಷನ್ ಡಿಸ್ಟ್ರಿಬ್ಯೂಟಿಂಗ್ ದ ಡಿಸಿಷನ್ ಮೇಕಿಂಗ್ ಪವರ್ ಅಂದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಡೆಲಿಗೇಷನ್ ಅಂದ್ರೆ ನಾನು ನನ್ನ ಜವಾಬ್ದಾರಿಗಳನ್ನು ಸಬಾರ್ಡಿನೇಟ್ಗೆ ಕೊಟ್ಟು ಇಂಪಾರ್ಟೆಂಟ್ ಟಾಸ್ಕ್ಗಳ ಕಡೆ ಫೋಕಸ್ ಮಾಡ್ತಕ್ಕಂಥದ್ದು. ಡಿಸೆಂಟ್ರಲೈಸೇಷನ್ ಅಂದ್ರೆ ಏನರ್ಥ? ಸೆಂಟ್ರಲೈಸೇಷನ್ ಅಂದ್ರೆ ಒಂದು ಪವರ್ ಜಾಗವನ್ನ ಇಟ್ಕೊಂಡು ಆ ಪವರ್ಫುಲ್ ಜಾಗದ ಮುಖಾಂತರ ಎಲ್ಲವನ್ನೂ ಕಂಟ್ರೋಲ್ ಮಾಡಲಿಕ್ಕೆ ನಾವು ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಅದೇ ನಾವು ಒಂದು ಪವರ್ ಜಾಗ ಬೇಡ, ಎಲ್ಲ ಜಾಗಗಳಲ್ಲೂ ಪವರ್ಫುಲ್ ವ್ಯಕ್ತಿಗಳನ್ನ ಇಟ್ಕೊಂಡು ನಾವು ಆ ಜಾಗಗಳನ್ನ ಕಂಟ್ರೋಲ್ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ಯಾವಾಗ ನಾವು ಡಿಪಾರ್ಟ್ಮೆಂಟ್ಗಳನ್ನ ಡಿವೈಡ್ ಮಾಡಿ ಅವರವರ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಹೆಡ್ ಅನ್ನ ಮಾಡಿ ಆ ಹೆಡ್ಡೇ ಎಲ್ಲ ನಿರ್ಧಾರಗಳನ್ನು ತಗೊಂಡು ಅಕೌಂಟಬಿಲಿಟಿಯನ್ನ ಹೊಂದಬೇಕು ಅಂತ ಹೇಳ್ತೀವೋ ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಎಲ್ಲವನ್ನೂ ಪ್ರಧಾನಿಯವರೇ ಡಿಸೈಡ್ ಮಾಡಲ್ಲ, ಪ್ರೆಸಿಡೆಂಟ್ ಅವರೇ ಡಿಸೈಡ್ ಮಾಡಲ್ಲ. ಬರೀ ಇಂಪಾರ್ಟೆಂಟ್ ಆಗಿರುವಂತ ಒಂದಷ್ಟು ಮ್ಯಾಟ್ರ್ಗಳಲ್ಲಷ್ಟೇ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಗಳು ತಲೆ ಹಾಕ್ತಾರೆ. ಅದು ಬಿಟ್ಟುಬಿಟ್ರೆ ಎಲ್ಲ ರಾಜ್ಯಗಳಲ್ಲೂ ಆ ಚೀಫ್ ಮಿನಿಸ್ಟರ್ಗಳೇ ಡಿಸಿಷನ್ ಅನ್ನ ತಗೊಳ್ತಾರೆ. ಡಿಸೆಂಟ್ರಲೈಸೇಷನ್ ಎಲ್ಲ ಡೆಲ್ಲಿಯಿಂದಾನೇ ಡಿಸೈಡ್ ಆಗೋ ಹಾಗಿದ್ದಿದ್ರೆ ಸೆಂಟ್ರಲೈಸೇಷನ್ ಆಗಿರೋದು. ಪ್ರತಿ ಸ್ಟೇಟಿಗೂ ಅದರದೇ ಆದ ಗೌರ್ಮೆಂಟ್ ಇದೆ, ಅದರದೇ ಆದ ಗವರ್ನರ್ ಇದ್ದಾರೆ, ಅದರದೇ ಆದ ಚೀಫ್ ಮಿನಿಸ್ಟರ್ಸ್, MLA, MLCಗಳಿದ್ದಾರೆ. ಈ ರೀತಿ ಅವರವರ ಸ್ಟೇಟ್ಗಳನ್ನ ಅವರವರು ಕಾಪಾಡ್ತಾ ಇದ್ದಾರೆ. ಡಿಸೆಂಟ್ರಲೈಸೇಷನ್. ಸೊ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನರ್ಥ? ಒಂದು ಕಂಪನಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಅವರವರ ಜವಾಬ್ದಾರಿಗಳನ್ನ ಅವರವರಿಗೆ ಬಿಟ್ಕೊಟ್ಬಿಟ್ಟು ಅವರವರ ಡಿಸಿಷನ್ ಮೇಕಿಂಗ್ ಪವರ್ ಅನ್ನ ಅವರಿಗೆ ಕೊಟ್ಬಿಟ್ಟು ಅವರನ್ನ ಅಕೌಂಟಬಲ್ ಮಾಡ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ಡಿಸೆಂಟ್ರಲೈಸೇಷನ್ ರೆಫರ್ಸ್ ಟು delegation of authority through all the levels of organization. So HR ಗೆ HR ಹೆಡ್ ಅವನೇ ಡಿಸಿಷನ್ ತಗೊಳ್ಬೇಕು, ಆಪರೇಷನ್ಸ್ಗೆ ಆಪರೇಷನ್ಸ್ ಹೆಡ್ ಅವನೇ ಡಿಸಿಷನ್ಸ್ ತಗೊಳ್ಬೇಕು. ಸೆಂಟ್ರಲೈಸೇಷನ್ ಮಾಡಿಕೊಂಡು ಎಲ್ಲ ಡಿಸಿಷನ್ಸ್ ಒಬ್ಬರೇ ತಗೊಳ್ಳೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್. ಯಾವಾಗಲೂ ಇದು ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಆಗಿರುತ್ತೆ. ಯಾಕೆ? ಆನ್ ಆರ್ಗನೈಸೇಷನ್ ಕ್ಯಾನ್ ನೆವರ್ ಬಿ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಆರ್ ಡಿಸೆಂಟ್ರಲೈಸ್ಡ್. ಎಲ್ಲ
ಎಲ್ಲವನ್ನು ಒಬ್ಬನೇ ವ್ಯಕ್ತಿ ಡಿಸೈಡ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಎಲ್ಲ ಅವ್ರವ್ರಿಗೆ ಬಿಟ್ಕೊಟ್ಬಿಟ್ಟು ನೀನೇ ಡಿಸೈಡ್ ಮಾಡಪ್ಪ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಒಂದು ಆರ್ಗನೈಸೇಷನ್ ನಲ್ಲಿ ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಯಾವಾಗ್ಲೂ ಏನಾಗಿರ್ಬೇಕು, ಬ್ಯಾಲೆನ್ಸ್ಡ್ ಅಪ್ರೋಚ್ ಆಗಿರ್ಬೇಕು. ಎಲ್ಲದಕ್ಕೂ ನಾವು ಒಬ್ಬ ವ್ಯಕ್ತಿಗೆ ಕಾದು ಸೆಂಟ್ರಲೈಸೇಷನ್ ಮಾಡ್ಕೊಂಡ್ಬಿಟ್ರೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ, ಕೆಲಸಗಳು ಮೂವ್ ಆಗೋದು ಕಷ್ಟ ಆಗುತ್ತೆ, ಫೈಲ್ಗಳು ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಹೋಗೋದು ಕಷ್ಟ ಆಗುತ್ತೆ. ಎಲ್ಲದಕ್ಕೂ ನಾವು ಆ ವ್ಯಕ್ತಿಗೆ ಕಾಯ್ಕೊಂಡು ಕೂರ್ಬೇಕಾಗತ್ತೆ. ಅದೇ ನಾನು ಡಿಸೆಂಟ್ರಲೈಸ್ ಮಾಡಿ ಎಲ್ಲವನ್ನು ನೀವೇ ನಿರ್ಧಾರ ಮಾಡ್ಕೊಂಬಿಡಿ ಅಂದ್ರೆ ಅವರು ಕಂಪನಿಯನ್ನ ಮುಳುಗಿಸ್ಬಿಡ್ತಾರೆ. ಎಲ್ಲವನ್ನು ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಡಿಸಿಷನ್ಗಳು ಮಾಡ್ಕೋತಾರೆ, ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಅಪ್ರೂವಲ್ಗಳು ಮಾಡ್ಕೊಳ್ತಾರೆ, ಒಬ್ಬರ ಮಾತನ್ನು ಇನ್ನೊಬ್ರು ಕೇಳೋದಿಲ್ಲ. ಆದ್ದರಿಂದ ಯಾವುದೇ ಸಂಸ್ಥೆಯಲ್ಲಿ ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಇನ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು. ನೆಕ್ಸ್ಟ್ ಫಿಲಾಸಫಿ. ಇದರ ಫಿಲಾಸಫಿ ಏನು? ಡಿಸೆಂಟ್ರಲೈಸೇಷನ್ ಇಸ್ ಅ ಫಿಲಾಸಫಿ ದಟ್ ರೆಕಗ್ನೈಸಸ್ people as competent, capable and resourceful. ನಾನು ಯಾವಾಗ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಕೊಡ್ತೀನಿ, ಅವನು ಕಾಂಪಿಟೆಂಟ್, ಅವನಲ್ಲಿ ಕೇಪಬಿಲಿಟಿ ಇದೆ, ಅವನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ನಾಲೆಡ್ಜ್ ಇದೆ ಅಂತ ಅರ್ಥ ಆದಾಗ ಮಾತ್ರ ನಾನು ಅವನಿಗೆ ಆ ಜವಾಬ್ದಾರಿಯನ್ನು ಕೊಡ್ತೀನಿ. ದಟ್ ಈಸ್ ದ ಬೇಸಿಕ್ ಫಿಲಾಸಫಿ ಆಫ್ ಡಿಸೆಂಟ್ರಲೈಸೇಷನ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್. ಮೊದಲನೆಯ ಇಂಪಾರ್ಟೆನ್ಸ್, ಡೆವಲಪ್ಸ್ ಇನಿಷಿಯೇಟಿವ್. ನಾನು ಯಾವಾಗ ಡಿಪಾರ್ಟ್ಮೆಂಟ್ಗಳನ್ನ ಡಿವೈಡ್ ಮಾಡಿ ಅದರ ಬೆಳವಣಿಗೆಗೆ ನೀವೇ ಕಾರಣ ಅಂತ ಎಲ್ಲ ಹೆಡ್ಗಳಿಗೂ ಅವರವರ ಜವಾಬ್ದಾರಿಗಳನ್ನ ಡೆಲಿಗೇಟ್ ಮಾಡಿ ಅವರವರ ಡಿಪಾರ್ಟ್ಮೆಂಟ್ಗಳನ್ನ ನೋಡ್ಕೊಳ್ಳಿಕ್ಕೆ ಬಿಟ್ಬಿಡ್ತೀನಿ. ಅವರಲ್ಲಿ ಇನಿಷಿಯೇಟಿವ್ ಬೆಳೆಯುತ್ತೆ. ನನ್ನ ಡಿಪಾರ್ಟ್ಮೆಂಟ್ ನಾನು ಬೆಳೆಸಿದಾಗ ಆ ಹೆಸರು ನನಗೆ ಬರುತ್ತೆ, ಆ ಕ್ರೆಡಿಟ್ ನನಗೆ ಬರುತ್ತೆ ಅನ್ನೋ ಒಂದು ಮೋಟಿವೇಶನ್ ಸ್ಪಾರ್ಕ್ ಆಗುತ್ತೆ. ಅವಾಗ ಅವರಲ್ಲಿ ಇನಿಷಿಯೇಟಿವ್, ಕೆಲಸ ತಗೊಳ್ತಕ್ಕಂತಹ ಲೀಡರ್ಶಿಪ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಿಲ್ಡ್ಸ್ ಫ್ಯೂಚರ್ ಲೀಡರ್ಸ್. ನಾನು ಯಾವಾಗ ಆ ಡಿಪಾರ್ಟ್ಮೆಂಟ್ಗಳನ್ನೇ ಅವರ ಜವಾಬ್ದಾರಿಗೆ ಕೊಟ್ಬಿಡ್ತೀನಿ, ಅವರು ಟೀಮ್ ಮ್ಯಾನೇಜ್ ಮಾಡೋದನ್ನ ಕಲಿತಾರೆ, ಟೀಮ್ ಸ್ಪಿರಿಟ್ ಅನ್ನ ಕಲಿತಾರೆ, ಟೀಮ್ ಬಿಲ್ಡಿಂಗ್ ಅನ್ನ ಕಲಿತಾರೆ, ಫೈನಾನ್ಸ್ ಮ್ಯಾನೇಜ್ ಮಾಡೋದು, HR ಮ್ಯಾನೇಜ್ ಮಾಡೋದು, ಹೇಗೆ ರಿಸೋರ್ಸಸ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ರಿಸೋರ್ಸ್ ವೇಸ್ಟ್ ಆಗ್ದಂಗೆ ಆಪ್ಟಿಮಮ್ ಆಗಿ ಯೂಟಿಲೈಸ್ ಆಗಬೇಕು, ಎಲ್ಲವನ್ನು ಕಲಿತಾರೆ. ಇದೆಲ್ಲವನ್ನು ಕಲಿತಾಗ ಅವರು ಲೀಡರ್ಗಳಾಗೋದ್ರಲ್ಲಿ ಯಾವುದೇ ಅನುಮಾನವಿರೋದಿಲ್ಲ. ನೆಕ್ಸ್ಟ್, ಎನೇಬಲ್ಸ್ ಕ್ವಿಕ್ ಡಿಸಿಷನ್ಸ್. ಸೆಂಟ್ರಲೈಸೇಷನ್ ಅಂದ್ರೆ ನಾನು ಎಲ್ಲ ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಆ ಒಬ್ಬ ವ್ಯಕ್ತಿಗೆ ಕಾಯ್ತಾ ಕೂರಬೇಕಾಗತ್ತೆ. ಡಿಸೆಂಟ್ರಲೈಸ್ ಮಾಡಿದಾಗ ಆ ತೊಂದರೆ ಬರೋದಿಲ್ಲ. ಪ್ರತಿ ಡಿಪಾರ್ಟ್ಮೆಂಟಿನಲ್ಲೂ ಕ್ವಿಕ್ ಆಗಿ ಡಿಸಿಷನ್ಗಳನ್ನ ಹೆಡ್ಗಳೇ ತಗೊಳ್ತಾರೆ. ಹೆಡ್ಗಳು ಏನು ಡಿಸಿಷನ್ ತಗೊಳ್ತಾರೋ ಸಬಾರ್ಡಿನೇಟ್ಗಳು ಅದನ್ನ ಫಾಲೋ ಮಾಡ್ತಾರೆ. ಆ ತರ ಫಾಲೋ ಮಾಡಿದಾಗ ಕ್ವಿಕ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಜವಾಬ್ದಾರಿಗಳು ಆರಾಮಾಗಿ ನಿಭಾಯಿಸಬಹುದು. ಯಾವುದೇ ಟಾಸ್ಕ್ಗಳಿದ್ರು ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ಆರ್ಗನೈಸೇಷನ್ಗಳ ಗೋಲ್ಸ್ ಏನಾಗುತ್ತೆ, ಅಚೀವ್ ಆಗುತ್ತೆ. ಹಾಗಾದ್ರೆ ಮತ್ತಷ್ಟು ಫೀಚರ್ಸ್ ಅಥವಾ ಮತ್ತಷ್ಟು ಇಂಪಾರ್ಟೆನ್ಸ್ ಏನಿದೆ ಡೆಲಿಗೇಷನ್ಗೆ ನೋಡೋಣ ಬನ್ನಿ. ಮತ್ತಷ್ಟು ಇಂಪಾರ್ಟೆನ್ಸ್ ಅಥವಾ ಬೆನಿಫಿಟ್ಸ್ ನೋಡೋದಾದ್ರೆ, ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್. ಎಲ್ಲದಕ್ಕೂ ಟಾಪ್ ಮ್ಯಾನೇಜ್ಮೆಂಟೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಡಿಸೆಂಟ್ರಲೈಸೇಷನ್ ಆಗಿರೋ ಕಾರಣ ಅವರು ರಿಪೋರ್ಟ್ಗಳನ್ನ ಆ ಹೆಡ್ಗಳ ಹತ್ರ ತರಿಸ್ಕೊಂಡು ನೋಡಿದ್ರೆ ಸಾಕು, ಅವರಿಗೆ ಕಂಪನಿ ಯಾವ ರೀತಿ ನಡೀತಾ ಇದೆ ಅನ್ನೋ ಇಮ್ಮಿಡಿಯೇಟ್ ಪಿಕ್ಚರ್ ಸಿಗುತ್ತೆ. facilitates growth. It grants greater autonomy to lower level management and departmental heads, fostering healthy competition that increases productivity and generates returns for expansion. ಯಾವಾಗ ಡಿಸೆಂಟ್ರಲೈಸೇಷನ್ ಆಗುತ್ತೆ, ಆ ಹೆಡ್ಗಳಿಗೆ ಹೆಚ್ಚೆಚ್ಚು ಜವಾಬ್ದಾರಿಗಳು ಸಿಗುತ್ತೆ. ಸಬಾರ್ಡಿನೇಟ್ಸ್ ಕಾಂಪಿಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಗೊತ್ತು, ನಾಳೆ ದಿನ ನಾನು ಆ ಹೆಡ್ ಪೊಸಿಷನ್ಗೆ ಹೋಗ್ಬೋದು, ದೊಡ್ಡ ಪೊಸಿಷನ್ ಆಕ್ಯುಪೈ ಮಾಡ್ಕೊಳ್ಬಹುದು. ಈ ತರಹದ ಮೋಟಿವೇಶನ್ ಬಂದಾಗ ಕಂಪನಿಯ ಎಕ್ಸ್ಪ್ಯಾನ್ಷನ್ಗೆ, ಕಂಪನಿಯ ಪ್ರಾಫಿಟ್ಗೆ ಅದೇನಾಗುತ್ತೆ, ಲಾಭದಾಯಕವಾಗುತ್ತೆ. ಬೆಟರ್ ಕಂಟ್ರೋಲ್. ಟಾಪ್ ಮ್ಯಾನೇಜ್ಮೆಂಟ್ ಯಾರ್ಯಾರು ಹೆಡ್ಗಳಿರ್ತಾರೆ ಅವರನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾವ ಹೆಡ್ಗಳಿರ್ತಾರೆ ಸಬಾರ್ಡಿನೇಟ್ಸ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವೆಲ್ಲವೂ ಏನಾಗುತ್ತೆ, ಬೆಟರ್ ಕಂಟ್ರೋಲಿಗೆ ದಾರಿ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ಡೆಲಿಗೇಷನ್ ವರ್ಸಸ್ ಡಿಸೆಂಟ್ರಲೈಸೇಷನ್ ಏನು ವ್ಯತ್ಯಾಸಗಳು ನೋಡೋಣ. ಮೊದಲನೆಯದು ನೇಚರ್. ಏನು? ಕಂಪಲ್ಸರಿ ಆಕ್ಟ್ ಆಸ್ ನೋ ಇಂಡಿವಿಜುವಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಟಾಸ್ಕ್ಸ್. ಡೆಲಿಗೇಷನ್
ಮಾಡಲೇಬೇಕಾಗತ್ತೆ. ಎಲ್ಲ ಮ್ಯಾನೇಜರು ಎಲ್ಲವನ್ನು ಅವನೇ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಟಾಸ್ಕ್ಗಳನ್ನು ಸಬಾರ್ಡಿನೇಟ್ಗೆ ಕೊಡಬೇಕಾಗತ್ತೆ. ಡಿಸೆಂಟ್ರಲೈಸೇಷನ್ ಆಪ್ಷನಲ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ನೋಡ್ಕೊಳ್ಬಹುದು, ಆದರೆ ಬೇಡ ಎಲ್ಲದಕ್ಕೂ ಅದರದೇ ಆದ ಹೆಡ್ಗಳು ಇರಲಿ ಅಂತ ಅವರು ಡಿಸೈಡ್ ಮಾಡಿದಾಗ ಮಾತ್ರ ಡಿಸೆಂಟ್ರಲೈಸೇಷನ್ ಆಗುತ್ತೆ. ದಟ್ ಈಸ್ ನಾಟ್ ದ ಕೇಸ್ ಇನ್ ಡೆಲಿಗೇಷನ್. ಎರಡನೆಯದು ಫ್ರೀಡಮ್ ಆಫ್ ಆಕ್ಷನ್. ನೋಡಿ, ಡೆಲಿಗೇಷನ್ ಅಲ್ಲಿ ಏನಾಗುತ್ತೆ, ಸುಪೀರಿಯರ್ ಸಬಾರ್ಡಿನೇಟ್ಗೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾನೆ, ಎಲ್ಲ ಫ್ರೀಡಮ್ಮು ಇರೋದಿಲ್ಲ, ಮೋರ್ ಕಂಟ್ರೋಲ್ ಬೈ ದ ಸುಪೀರಿಯರ್ಸ್. ಆದ್ರೆ ಡಿಸೆಂಟ್ರಲೈಸೇಷನ್ ಅಲ್ಲಿ ಆ ರೀತಿ ಅಲ್ಲ, ಎಲ್ಲದಕ್ಕೂ ಆ ಡಿಪಾರ್ಟ್ಮೆಂಟಲ್ ಹೆಡ್ಡೇ ಜವಾಬ್ದಾರಿ ಆಗಿರ್ತಾನೆ, ಅವನ ಹತ್ರ ಜಾಸ್ತಿ ಪವರ್ ಇರುತ್ತೆ, ಫ್ರೀಡಮ್ ಆಫ್ ಆಕ್ಷನ್ ಕೂಡ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸ್ಟೇಟಸ್ ನೋಡಿ, ನಾನಿಲ್ಲಿ ಜವಾಬ್ದಾರಿಗಳನ್ನ ಡೆಲಿಗೇಟ್ ಮಾಡಿರೋದ್ರಿಂದ ಅವನು ಮ್ಯಾನೇಜರ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಬಾರ್ಡಿನೇಟೇ ಆಗಿ ಉಳ್ಕೊಳ್ತಾನೆ. ಪ್ರೋಸೆಸ್ ಫಾಲೋಡ್ ಟು ಶೇರ್ ಟಾಸ್ಕ್ಸ್ ಅಷ್ಟೇ. ಆದರೆ ಡಿಸೆಂಟ್ರಲೈಸೇಷನ್ ಅಲ್ಲಿ ರಿಸಲ್ಟ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್ಸ್ ಪಾಲಿಸಿ ಡಿಸಿಷನ್, ಅವರು ಯಾರನ್ನ ಹೆಡ್ ಮಾಡಬೇಕು, ಅವನ ಕೇಪಬಿಲಿಟಿ, ಅವನ ಕಾಂಪಿಟೆನ್ಸಿ ನೋಡಿ ಹೆಡ್ ಮಾಡ್ತಾರೆ. ನೆಕ್ಸ್ಟ್, ಸ್ಕೋಪ್. ಡಿಸೆಂಟ್ರಲೈಸೇಷನ್ ಅಲ್ಲಿ ಬೆಳೆಯುವಂತಹ ಜಾಸ್ತಿ ಸ್ಕೋಪ್ ಇದೆ. ಡೆಲಿಗೇಷನ್ ಅಲ್ಲಿ ಸ್ಕೋಪ್ ಯಾವಾಗ್ಲೂ ಏನು, ನ್ಯಾರೋ. ಯಾಕೆಂದ್ರೆ ನಿಮ್ಮ ಮೇಲೆ ಒಬ್ಬ ಸುಪೀರಿಯರ್ ನಿಂತು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಪರ್ಪಸ್ ಟು ಲೆಸನ್ ದ ಮ್ಯಾನೇಜರ್ಸ್ ಬರ್ಡನ್ ಅಷ್ಟೇ. ಅದು ಬಿಟ್ರೆ ಡೆಲಿಗೇಷನ್ ಅಲ್ಲಿ ಇನ್ನೇನು ಇಲ್ಲ. ಡಿಸೆಂಟ್ರಲೈಸೇಷನ್ ಹೇಗೆ, ಟು ಇನ್ಕ್ರೀಸ್ ದ ಸಬಾರ್ಡಿನೇಟ್ಸ್ ರೋಲ್ ಬೈ ಗಿವಿಂಗ್ ಮೋರ್ ಅಟಾನಮಿ. ನೀನ್ ಹೆಡ್ಡು, ನೀನ್ ಕೆಲಸ ಮಾಡು, ಎಲ್ಲ ಜವಾಬ್ದಾರಿ ನೀನ್ ತಗೋ, ಡಿಸಿಷನ್ಸ್ ನೀನ್ ತಗೋ. ಅವನ ಮೋಟಿವೇಶನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಲವಾರು ಟಾಪಿಕ್ಗಳನ್ನು ಕಲ್ತ್ವಿ, ಹಲವಾರು ಹೊಸ ಟರ್ಮಿನಾಲಜೀಸ್ಗಳನ್ನು ತಿಳ್ಕೊಂಡ್ವಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.